ಚೆನ್ನಾಗಿದಾರ ಭದ್ರ? ಓ, ಕಾಲೇಜ್ ಗೊತ್ತಾಯ್ತು, ಬರ್ತೀನಿ. ಹಾಲಂತ ಮನಸ್ಸು, ಅಮ್ಮನ್ನು ಸಾಕ್ತಾನೆ, ಕಾಲೇಜ್ಗೂ ಹೋಗ್ತಾನೆ. ಏನು ಡ್ಯೂಟಿ ಮೇಲೆ ಕಾಲೇಜಿಗೆ ಬರ್ತಾ ಇದೆಯಾ? ಹೂ ಕಣೋ, ಆ ನನ್ನ ಮಗ ಕ್ಯಾಂಟೀನ್ ಭಟ್ಟ ದಿನಾ ಮನೆಗೆ ಹಾಲು ತಗೊಂಡು ಹೋಗಿ ಬರ್ತಿದ್ದ. ಇವತ್ತು ಯಾಕೋ ಬರ್ಲಿಲ್ಲ. ಹಾಗೂ ನಾನು ಕಾಲೇಜಿಗೆ ಬರ್ತಿದ್ನಲ್ಲ, ನಾನೇ ತಗೊಂಡ್ ಬಂದೆ. ಇಲ್ಲ ಅಂದ್ರೆ ಪೈಟು ಕಾಫಿ ಅವರೆಲ್ಲ ಭಟ್ಟನ್ ಬೋಲ್ಟು ನಟ್ಟು ಲೂಸ್ ಮಾಡ್ಬಿಡ್ತಾರೆ. ಭದ್ರ, ನೀನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನಮ್ಮ ಫೌಂಡೇಶನ್? ಯಾವ್ದಾದ್ರು ಹುಡುಗಿ ಗೇಟ್ ಹಾಕಿದೇನು? ಚೇಚೆ, ಅದಲ್ಲಮ್ಮ. ನೀನೇ ಯಾಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಐ ಮೀನ್ ಒಂದ್ ಮಿಲಿಟರಿನ ಓಪನ್ ಮಾಡು. ಬಂಡವಾಳ ನಿಮ್ ತಾತ ಕೊಡ್ತಾನ? ತಾತ ಯಾಕಮ್ಮ? ಏನಮ್ಮ ಬಹಳ ಜೋರಾಗಿ ಭಾಷಣ ಬಗಿತಿರೋ ಹಾಗಿದೆ. ಅವನ್ ಹೀಗೆ ಪುರಾಣ ಓದ್ತಾನೆ ಇರ್ತಾನೆ. ಇವನ್ ದಿವಸ ಸೈಕಲ್ ನಲ್ಲಿ ಬರೋದ್ ನೋಡಿದ್ರೆ ನನಗ್ ಸಂಕಟ ಆಗುತ್ತೆ. ನೀವೆಲ್ಲ ಕಾರ್ನಲ್ಲಿ ಬರೋದ್ ನೋಡಿ ನನ್ಗೆ ಸಂತೋಷ ಆಗುತ್ತೆ. ಬನ್ನಿ ಕ್ಲಾಸ್ಗೆ ಹೋಗೋಣ. ನೀವು ಹೋಗಿ, ನಾನು ಕಾರ್ ಪಾರ್ಕ್ ಮಾಡಿ ಬರ್ತೀನಿ. ಹೋಗೋಣ? ನಡಿ. ಭದ್ರ, ಅಲ್ಲಿವರೆಗೂ ನನ್ನ ಸೈಕಲ್ ನಲ್ಲಿ ಕರ್ಕೊಂಡು ಹೋಗೋ. ಸೈಕಲ್ ನಲ್ಲ? ಸರಿ, ಕೂತ್ಕೋ. ಥ್ಯಾಂಕ್ ಯು. ಈ ಸೈಕಲ್ ಏನ್ ಪಾಪ ಮಾಡಿತ್ತು? ಏಯ್, ಯಾಕೋ ಹೋಗಂತ್ಯಾ? ಬಡ ಇನ್ನೊಂದು ಬೊಂಬಾಟ ಒಂದು ಜೋಕ್ ಇದೆ ಕಣಮ್ಮ, ಹೇಳ್ತೀನಿ ಕೇಳು. ಅದೇನು ಗೊತ್ತಾ? ಎದ್ದಾಳ್ರ, ಜಾಗ ಖಾಲಿ ಮಾಡೋ. ಎರಡ್ರ ಮೇಲೆ ಮುಖ ನೋಡ್ತೀಯ? ಎದ್ದಾಳೆ ಗುರು. ಫೈನ್ ಫೈನ್. ಏನ್ರಿ ಇದು? ಕಾಲೇಜಿಗೆ ಬಂದು ರ್ಯಾಗಿಂಗ್ ಮಾಡೋದು ಅಲ್ಲದೆ ಗೂಂಡಾಗಳು ಕರ್ಕೊಂಡ್ಬಂದು ಗಲಾಟೆ ಮಾಡ್ತಿದ್ದೀರಾ ಇಲ್ಲಿ? ನಮ್ ಬ್ರದರ್ಸು ಗುಂಡಗಳ. ರೇ, ಆ ಮಾತ್ನ ವಾಪಸ್ ತಗೊಳ್ರಿ. ಪ್ರೈಮ್ ಮಿನಿಸ್ಟರ್ ಆದ್ವಾನಿ, ಐ ಆಮ್ ಆದ್ವಾನಿ. ಅದ್ವಾನಿನೋ ಅದ್ವಾನನೋ ಬಿಡ್ರಿ ಅವನ್ನ. ನಡೀರಿ ಕ್ಲಾಸ್ಗೆ ಫಸ್ಟ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಹ್ ಓಹ್, ನೀವೇ ಕೂತೇ ಇದ್ದೀರಾ? ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹಾಯ್ ಸುಟಿ. ಫಸ್ಟ್ ಐ ವಿಲ್ ಟೇಕ್ ಅಟೆಂಡೆನ್ಸ್. ಅನಸೂಯ, Yes, sir. ಬಂದಿದೀಯಮ್ಮ? ಅಯ್ಯೋ, ನೆನ್ನೆ ಯಾಕಮ್ಮ ಬರ್ಲಿಲ್ಲ ನೀನು? ಆದ್ವಾನಿ, ಎಸ್ ಸರ್. ಶ್ರೀನಿವಾಸ್, ಇದೀನಿ ಸರ್. ಎಲ್ಲಿಗೆ? ಕೆಮ್ಮಣ್ಣು. ಸೋಮು, ಬರ್ತೀನಿ. ಭದ್ರೇಶ್. ಎಸ್ ಸರ್. ಚಂದ್ರಿಕಾ. Yes, sir. ಸರ್, ನಂದು ಅಟೆಂಡೆನ್ಸ್ ಆಯ್ತಲ್ಲ? ಆಯ್ತಪ್ಪ. ನನಗೆ ಸ್ವಲ್ಪ ಕೆಲಸ ಇದೆ. ಅಯ್ಯೋ, ನಿನಗೆ ಕೆಲಸ ಇದೆ ಅಂತ ಮೊದ್ಲೇ ಹೇಳಿದ್ರೆ ನಾನೇ ಅಟೆಂಡೆನ್ಸ್ ಹಾಕ್ಬಿಡ್ತಿದ್ನಲ್ಲ. ಹೋಗ್ಬೋದು ಹೋಗ್ಬೋದು. ನನಗೂ ಕೆಲಸ ಇದೆ, ಬರ್ತೀನಿ. ಆಯ್ತಪ್ಪ, ಹೋಗು. ಈಗ ನಾನು ನಿಮಗೆ ಏನು ಪಾಠ ಮಾಡ್ತೀನಿ ಅಂದ್ರೆ ಹೇಳಿ. ಪ್ರಕೃತಿಯ ಬೆಡಗಿಗೆ ಅದೊಂದು ವರವು. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ವನಸಿರಿಯ ವೈಭವಕ್ಕೆ ಹಸಿರೊಂದು ಬೆರಗು, ಪ್ರಕೃತಿಯ ಬೆಡಗಿಗೆ ಅದೊಂದು ವರವು. ಭದ್ರೇಶ ಸರ್, ನಂದೇನು ತಪ್ಪಿಲ್ಲ. ತರಲೆ ಮಾಡ್ತಿರೋದಲ್ಲ ಇವಳೆ. ತುಂಗಾ, ಸುಮ್ನೆ ಕೂತ್ಕೋ, ಮಾತಾಡ್ಬೇಡ. ಲವ್ ಸೀನಾ, ಕೆಮ್ಮಣ್ಗುಂಡಿ ಎಂತ ಬ್ಯೂಟಿಫುಲ್ ಪ್ಲೇಸ್ ಗೊತ್ತೇನಾ? ನೀನ್ ಯಾವ ತರ ನೋಡಿದೀಯಾ? ಇಲ್ಲಮ್ಮ, ನೋಡೋಣ ನೋಡಿ. ಏಯ್, ಇಳಿಯ ಕೆಳಗಡೆ. ಹುಡುಗಿ ಕುದುರಿದಾಳೆ, ನನ್ ಕಾರ್ ಇಲ್ಲ, ನಿನ್ ವ್ಯಾನ್ ಬೇಕಾಗಿತ್ತು. ಕೊಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಕೊಡಲ್ವಾ? ನಮ್ಮನ್ನ ಈ ಅಡ್ರೆಸ್ ಕರ್ಕೊಂಡು ಹೋಗ್ತೀರಾ? ಗೊತ್ತಾಗ್ತಿಲ್ಲ. ಈ ಅಡ್ರೆಸ್ಸಾ? ಓ, ಇದು ಹುಡುಕೋ ಸ್ವಲ್ಪ ಕಷ್ಟ ಆಗುತ್ತಲ್ಲಮ್ಮ. ಏನ್ ಮಾಡೋದು? ಓ, ಈ ಅಡ್ರೆಸ್ಸಾ? ಇದು ನಮ್ಮನೆ ಹತ್ರನೇ ಇರೋದಲ್ವೇನಾ? ನಿಂದೇನ ಆಟೋ ಇದು? ಮಾರ್ತು ಬಿಡು. ರೈಟ್ ಹೇಳೋ. ಮತ್ತಮ್ಮ ನಡಿಯಮ್ಮ ಪಾಪು, ನಾವು ಕರ್ಕೊಂಡು ಹೋಗ್ತೀವಿ. ನಡಿ. ಕೂತ್ಕೊಳ್ರ ಬೇಗ. ಅಂಕಲ್, ಇದು ನಮ್ಮ ಮಾಮ ಮನೆ ಅಲ್ಲ. ಅದು ಈ ತರ ಇಲ್ಲ ಅಲ್ವೇನೆ? ಒಂದು ಪೆಟ್ಟಿ ಅಂಗಡಿ ಪಕ್ಕ ಚಿಕ್ಕ ಬೀದಿಲಿದೆ. ಅದಿಷ್ಟು ದೊಡ್ಡ ರಸ್ತೆಲಿಲ್ಲ. ಇದೇ ನಿಮ್ ಮಾವನ್ ಮನೆ. ಈ ರಸ್ತೆ ಮೊದ್ಲು ಚಿಕ್ಕದಾಗಿತ್ತು, ನಾವೇ ಇದನ್ನ ದೊಡ್ಡದಾಗಿ ಮಾಡಿರೋದು. ಲವ್, ಆ ಸೂಟ್ ಕೇಸು ಬ್ಯಾಗು ಎಲ್ಲ ಇಸ್ಕೊಳೋ. ಕೊಡಮ್ಮ ಇಲ್ಲಿ. ಚಿನ್ನ, ನಿನ್ನ ಹೆಸರೇನಮ್ಮ? ಆರ್ತಿ. ನಿನ್ನ ಹೆಸರೇನ್ ಪುಟ್ಟ? ಭಾರತಿ. ಓಹೋ, ಎಲ್ಲ ಸಿನಿಮಾ ಹೀರೋನ್ಗಳೇ ಹೆಸರೇ.
ನೀವು ಆರ್ತಿ ಪಾರ್ತಿ ತರ ಸಿನಿಮಾ ಹೀರೋನ್ ಆಗ್ಬೇಕಂತ ಆಸೆನಾ? ರಜದಲ್ಲಿ ನಾವು ಮಮ್ಮಿ ಡ್ಯಾಡಿ ಜೊತೆ ಸಿನಿಮಾ ನೋಡ್ತೀವಿ. ರಜಿತ್ ಸಿನಿಮಾ ನಾವೇ ತೋರಿಸ್ತೀವಿ ಬಾ. ಎಲ್ಲಿ ಮಾಮ ಅಮ್ಮ ಯಾರು ಕಾಣಿಸ್ತಾನೆ ಇಲ್ಲ. ಹರ ನಮ್ಮ ಪಾರ್ವತಿ ಪತಿ ಹರ ಹರ ಮಹಾದೇವ್. ಮೈ ಡಿಯರ್ ಫ್ರೆಂಡ್ಸ್, ಯುವರ್ ಅಟೆನ್ಷನ್ ಪ್ಲೀಸ್. ಇವತ್ತು ನಮಗೆಲ್ಲ ಸ್ವಾತಂತ್ರ್ಯ ಬಂದ ದಿನ. ಗಾಂಧೀಜಿಯವರು ನಮಗೆಲ್ಲ ಇಂಡಿಪೆಂಡೆನ್ಸ್ ತಂದು ಕೊಟ್ಟಿದ್ದು ಇವತ್ತೊಂದು ದಿನ ಹಬ್ಬ ಆಚರಿಸೋದಕ್ಕಲ್ಲ, ಲೈಫ್ ಪೂರ ಅದನ್ನ ಅನುಭವಿಸ್ಲಿ ಅಂತ ಕುಮಾರಿ ಸುಕನ್ಯಾ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ. ಹೀಗೆ ಹೇಳಿ ಮಿಸ್, ನಮ್ಮ ಲೈಫಲ್ಲಿ ಸ್ವಾತಂತ್ರ್ಯನ ಹೇಗೆ ಅನುಭವಿಸ್ಬೇಕು ಅಂತ. ಬೇಡ ಬಿಡಿ, ಅದಕ್ಕೆ ಯಾಕೆ ಸಂಕೋಚ? ಹೇಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಅದನ್ನ ನಾನೇ ಮಾಡಿ ತೋರಿಸ್ತೀನಿ. ನಾನು ಇವಳಿಗೆ ಸ್ವತಂತ್ರವಾಗಿ ಮುತ್ತು ಕೊಟ್ಟೆ, ಇವಳು ನನಗೆ ಪೆಟ್ಟು ಕೊಟ್ಲು. ಇವಳಿಗೂ ಸ್ವಾತಂತ್ರ್ಯ ಇದೆ. ನಿನ್ ಹಿಡ್ಕೊಂಡು ಬರ್ಸಕ್ಕೆ ನನಗೂ ಸ್ವಾತಂತ್ರ್ಯ ಇದೆ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಿನ್ ಕಾಲು ಕಥಂ. ಈಗ ಭದ್ರಾಜಿದ್ರೆ ತಗಳು ಯಾವನೋ ನಿನ್ ಭದ್ರ? ನಿನ್ ಭದ್ರನ್ನ ಛಿದ್ರ ಮಾಡಕ್ ಬಿಡ್ತೀವಿ. ರೈಟ್ ಹೇಳೋ. ಹೋಗ್ಬಾ ಸುಕನ್ಯಾ, ಡೋಂಟ್ ವರಿ. ಬರ್ತೀನಿ. ಲಾಯರ್ ಸಾಹೇಬ್ರೆ, ನಿಮ್ ಮಗಳು ಬೇಗ ರೆಡಿಯಾಗಿ ಬಂದ್ಬಿಟ್ರೆ ನಿಶ್ಚಿತಾರ್ಥ ಶುಭ ಕಾರ್ಯನ ಮುಗಿಸ್ಬೋದು. ಹೋಗಿ ಕರ್ಕೊಂಬ. ಸುಕನ್ಯಾ, ಸುಕನ್ಯಾ, ಯಾಕಮ್ಮ ಯಾವತ್ತಿದ್ರೂ ನೀನ್ ಬೇರೆ ಮನೆಗೆ ಹೋಗೋಳ್ತಾನೆ. ಇದನ್ನ ಉಟ್ಕೊಂಡು ಬೇಗ ರೆಡಿ ಆಗಮ್ಮ. ಯಾಕೆ ಲೇಟು? ಹುಡುಗಿನ ಕರ್ಕೊಂಬನ್ನಿ. ಕರ್ಕೊಂಡ್ ಬರ್ತೀನಿ. ಸುಕನ್ಯಾ, ಸುಕನ್ಯಾ, ಸುಕನ್ಯಾ. ಅಮ್ಮ, ಏನಾಯ್ತಮ್ಮ? ಸುಕನ್ಯಾ, 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 ಸುಕನ್ಯಾ. ಬ್ರದರ್, ಸುಕನ್ಯಾ ಸೂಸೈಡ್ ಮಾಡ್ಕೊಂಡ್ಬಿಟ್ಲಂತೆ. ತೇರಿಗೆ ಕೊಟ್ಲಲ್ಲೋ ಕೈನ. ಈಗ ಸಾಯ್ತೀನಿ ಅಂತ ಮೊದ್ಲೇ ಹೇಳಿದಿದ್ರೆ ಮುತ್ತು ಕೊಡೋದಲ್ದೆ ಮುಂದಿನ ಕೆಲಸನು ಮುಗಿಸ್ಬಿಡ್ಬೋದಾಗಿತ್ತಲ್ಲ. ಸೂಳೆ ಮಕ್ಳ, ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿಲ್ವೇನ್ರೋ? ಇದಾರೆ. ದೊಡ್ಡ ಅಕ್ಕನ್ಗೆ ದೊಡ್ಡ ಭಾವ ಇದಾರೆ, ಚಿಕ್ಕ ಅಕ್ಕನ್ಗೆ ಚಿಕ್ಕ ಭಾವ ಇದಾರೆ. ಹೆಂಗೆ? ನಿಮ್ಮಂತವ್ರ ತಂಗಿಗೆ ನಾವಿದೀವಿ. ಇನ್ನೊಂದ್ಸಾರಿ ನಮ್ ಸುದ್ದಿಗೆ ಏನಾದ್ರೂ ಬಂದ್ರೆ
ಹೊಡೆದಾಡೋದಕ್ಕೆ ತಾಕತ್ ಬೇಕು ಅಂದ್ರೆ ಬೆಣ್ಣೆ ತಿನ್ರೋ ಬೆಣ್ಣೆ. ಏಯ್ ತೆಗಿಯೋ ಬಾಯಿ. ನೀನು ಒಳ್ಳೆ ಕೆಲಸ ಮಾಡಿದೆ. ತಪ್ಪು ಮಾಡಿದವ್ರಿಗೆ ಒದ್ದು ಬುದ್ಧಿ ಕಲಿಸ್ದೆ. ಅಷ್ಟೇ ಅಲ್ಲ ಸಾ, ಬೆಣ್ಣೆ ತಿನ್ಸಿದಾನೆ ಬೆಣ್ಣೆ. ನಿನ್ ಹೆಸರೇನಪ್ಪ? ಇವನು ನಮ್ಮೂರ್ ಕಾಲೇಜ್ ಹೀರೋ ಭದ್ರ ಅಂತ. ಯಾರ್ಯಾರು ಹೆಂಗೆಂಗೋ ಎಗರಾಡಿದ್ರೆ ಹಂಗೆ ಬಿಡೋ ಘಟ ಅಲ್ಲ ಸಾ. ಹೌದು ಹೌದು, ನಿನ್ ಹೆಸರು ನಾನು ಕೇಳಿದ್ದೆ. ಏಯ್, ನಾಚಿಕೆ ಆಗೋದಿಲ್ವೇನ್ರ ನಿಮ್ಗೆ? ಈ ಊರಿನಲ್ಲಿ ಯಾರು ನಿಮ್ಮ ಎದೆ ಮೇಲೆ ಕೈ ಇಡಕ್ ಆಗಲ್ಲ ಅಂತ ಹೇಳ್ಕೊಂಡಿದ್ದೀರಾ? ಇವತ್ತು ಅವನು ಹೊಡೆದು ಬುದ್ಧಿ ಕಲ್ಸ್ಯಾನೆ. ಇನ್ನೊಂದ್ ಸಾರಿ ತಪ್ಪು ಮಾಡಿದ್ರೆ ಊರ್ ಜನ ಎಲ್ಲ ಸೇರಿ ನಿಮ್ಮನ್ನ ಹಿಡಿದು ಹೊಡಿತಾರೆ. ನೀವಿಷ್ಟು ಜನ ಅವನೊಬ್ಬನ ಮೈ ಬಗ್ಸಕ್ಕಾಗ್ಲಿಲ್ವಾ? ಇವತ್ತಲ್ಲ ನಾಳೆ ಬಗ್ಗಿಸ್ತೀವಿ. ಆದ್ರೆ ನೀವ್ ಆ ಸರ್ಕಲ್ ನಲ್ಲಿ ಎಲ್ಲಾರ ಮುಂದೆ ನಮ್ಗೆ ಅವಮಾನ ಮಾಡ್ಬಿಟ್ರಿ. ನೀವಿನ್ನು ಎಳಸು. ನಿಮ್ಗದೆಲ್ಲ ಗೊತ್ತಾಗೋದಿಲ್ಲ. ನೋಡೋರ್ ಕಣ್ಣಿಗೆ ನಾನು ಹಾಕೋ ಗೇರು ಮುಂದಕ್ಕೆ ಹೋಗೋ ತರ ಇರುತ್ತೆ, ಆದ್ರೆ ಕಾರು ಹಿಂದಕ್ಕೆ ಹೋಗ್ತಾ ಇರುತ್ತೆ. ಈಗ ನಮ್ಮನ್ನ ಏನ್ ಮಾಡು ಅಂತೀರಾ? ಪುಲಿಕೇಶಿ, ಓದಿ ಉದ್ಧಾರ ಆಗ್ತಾನೆ ಅಂದ್ರೆ ಭಂಡ ಕೋಲೆ ಹುಡುಗರ ಜೊತೆ ಸೇರಿ ಜಗಳ ಆಡ್ತಾನೆ. ಭಂಡ ನನ್ ಮಗ್ನೆ. ರಾಮ್ರಾಮ, ಸಾಕಪ್ಪ ಸಾಕು. ಒಂದೊಳ್ಳೆ ಮಗನ ಕೊಡು ಅಂದ್ರೆ ಇಂಥ ಪೋಲಿ ಹುಡುಗನ ಕೊಡೋದು? ಊರನ್ನ ಉದ್ಧಾರ ಮಾಡ್ತಾನಂತೆ, ಉದ್ಧಾರ. ಅಲ್ಲ, ಶೆಟ್ರ ಮನೆಗೆ ಹೋಗ್ಬಿಟ್ಟು ಬೆಣ್ಣೆ ಕೊಟ್ಟು ಬಾರೋ ಅಂತ ಹೇಳಿದ್ರೆ ಬೀದಿ ಹೋಗೋರ್ಗೆಲ್ಲ ತಿನ್ನಿಸ್ಬಿಟ್ಟು ಬಂದಿದ್ದಾನೆ. ನನ್ ಪಾಡಿಗೆ ನಾ ಬಡ್ಕೋತಾ ಇರ್ತೀನಿ, ನಿನ್ ಪಾಡಿಗೆ ನೀನು ಕಟ್ಟೆ ಮೇಲೆ ಕುತ್ಕೊಂಡು ಕೇಳ್ತಾ ಕೂತಿರು. ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ ಆ ದೇವ್ರಿಗೆ ಗೊತ್ತು. ಮುಗಿತಾ ನಿನ್ ಜಾಗಟೆ? ಅಲ್ಲಮ್ಮ, ಹೊಟ್ಟೆ ಹಸ್ಕೊಂಡ್ ಬಂದಿದ್ದೀನಿ. ಮೊದ್ಲು ಊಟ ಹಾಕು ಅಂದ್ರೆ ಸಹಸ್ರನಾಮ ಹಾಕ್ತಿದ್ಯಲ್ಲ. ಆಹಾ, ಹೊಟ್ಟೆ ಬಾಕ ಗೊತ್ತಪ್ಪ, ಗೊತ್ತು. ಅದಕ್ಕೆ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಏನ್ ಮಾಡ್ದೆ ಹೋದ್ರುನು ಇದ್ರಲ್ಲಿ ಮಾತ್ರ ಮುಂದು. ಅಮ್ಮ ಆದವಳು ಎಷ್ಟೊಂದು ಕಷ್ಟಪಟ್ಟು ಬೆಳೆಸ್ತಾ ಇದ್ದಾಳೆ ಅಂತ ನಿನ್ಗೇನ್ ಗೊತ್ತಪ್ಪ? ನಿನ್ಗೇನ್ ಗೊತ್ತು? ನನಗ್ ಗೊತ್ತು. ತಗೋ ನುಂಗು. ನೀನ್ ಎಷ್ಟು ಬೈದ್ರು ಇದ್ರಲ್ಲಿರೋ ಸವಿ ನನಗ್ ಮಾತ್ರ ಗೊತ್ತಮ್ಮ. ನೀನ್ ಕೈ ತುತ್ತು ತಿಂದ್ರು ನಾನು ಯಾವತ್ತೂ ತಪ್ಪು ಮಾಡಲ್ಲಮ್ಮ. ತಪ್ಪು ಮಾಡ್ತಿದ್ಯಾ? ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ಅದು ಅಪ್ಪಾಜಿ, ನಾನು ಸುಳ್ಳು ಹೇಳ್ಬೇಡ. ನೀನು ಯಾರ ಜೊತೆಲಿ ಹೋಗಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇ ಬೀದಿ ಬಸವ ಭದ್ರನ ಜೊತೆ ತಾನೇ? ತುಂಗ, ನಿನಗೆ 100 ಸಲ ಹೇಳಿದ್ದೀನಿ ಅವನ ಜೊತೆ ಸೇರ್ಕೂಡ್ದು ಅಂತ. ಯಾಕೆ ಸೇರ್ಕೂಡ್ದು? ಭದ್ರ ಯಾರಿಗೇನ್ ಕಮ್ಮಿ ಆಗಿದ್ದಾನೆ? ಓದೋದ್ರಲ್ಲಿ ನಮ್ ಕಾಲೇಜ್ಗೆ ಫಸ್ಟ್. ತಪ್ಪು ಕಂಡ್ರೆ ಅದನ್ನ ಎದುರಿಸೋದ್ರಲ್ಲಿ ಎಲ್ರಿಗಿಂತ ಅವನೇ ಮೊದಲು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭದ್ರ ನನ್ನ ಅತ್ತೆ ಮಗ. ಅತ್ತೆ? ಯಾರೇ ಅದು ಅತ್ತೆ? ಯಾವತ್ತು ನನಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ಹೇಳಿ ಯಾವನೋ ಬೀದಿ ಬಿಕಾರಿ ಜೊತೆ ಓಡೋದ್ಲಲ್ಲ, ಅವತ್ತೇ ನನ್ನ ಪಾಲಕ್ ಸತ್ತೋದ್ಲು. ಇವತ್ತು ಅತ್ತೆ ಸಂಬಂಧ ಹೇಳ್ಕೊಂಡು ಅವನ ಜೊತೆನಲ್ಲಿ ನೀನೇನಾದ್ರು ಓಡಾಡಿದ್ರೆ? ಅವನು ಅಂದ್ರೆ ನನಗೆ ತುಂಬಾ ಇಷ್ಟ ಅಪ್ಪಾಜಿ. ಏನಂದ್ರೆ? ನೀವು ಸ್ವಲ್ಪ ಸುಮ್ಮನೆ ರೀ, ನಾನ್ ಬುದ್ಧಿ ಹೇಳ್ತೀನಿ ಅವಳಿಗೆ. ನೀನ್ ಈ ರೀತಿ ಸಲೀಸಾಗಿ ಬಿಟ್ಟಿರೋದ್ರಿಂದ ಅವಳಿಗೆ ದೊಡ್ಡವರು ಚಿಕ್ಕವರನ್ನು ಮರ್ಯಾದೆ ಇಲ್ದೇನೆ ಹದ್ದು ಮೀರಿ ನಡೀತಾ ಇರೋದು. ಇದೇ ಕೊನೆ. ಇವತ್ತಿನಿಂದ ಲೇಟಾಗಿ ಬರೋದಾಗ್ಲಿ ಅವನ ಜೊತೆಲಿ ಸೇರೋದಾಗ್ಲಿ ಏನಾದ್ರು ಮಾಡಿದ್ರೆ
ಎಕ್ಸ್ಕ್ಯೂಸ್ ಫಾರ್ ಯು. ರೇ ನಿಮ್ಮನ್ನ ಯಾರು ಎಕ್ಸ್ಕ್ಯೂಸ್ ಕೇಳಿದ್ದು? ನಿಮ್ ಹುಡುಗಾಟದಿಂದ ಒಂದ್ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲು. ಅವಳು ಹಣೆ ಬರ ಹಾಗಿತ್ತು, ಅವಳು ಹೋದ್ಲು. ನೋಡಿ ಸರ್, ಆ ಸುಕನ್ಯಾ ಸುಮ್ನೆ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಸುಂದಿರಮ್ಮ, ನಿಮ್ಮಂತ ಹುಡುಗಿರು ಈ ಕಾಲೇಜಲ್ಲಿ ಇರೋದ್ರಿಂದ ಈ ಕಾಲೇಜ್ಗೆ ಕೆಟ್ಟ ಹೆಸರು. ಮುದ್ದಾದ ಮುಖ ಕಂಡ್ರೆ ಮುತ್ತು ಕೊಡಬಾರ್ದು ಅಂತ ರೂಲ್ಸ್ ಇದೆಯೇನ್ರಿ ನಿಮ್ ಕಾಲೇಜ್ನಲ್ಲಿ? ರೂಲ್ಸ್ ಗಿಲ್ಸ್ ಕೇಳಿದ್ರೆ ಎತ್ತಿ ಎದೆ ಗೊತ್ತು ಬಡ್ಡಿ ಮಗನೇ. ಅದಕ್ಕೇನೆ ನಿಮ್ಮ ಮ್ಯಾನೇಜ್ಮೆಂಟ್ ಸಂಬಳ ಕೊಡ್ತಿರೋದು. ಯೋ ಬ್ಲಡಿ ಫೂಲ್, ಗೆಟ್ ಔಟ್ ಫ್ರಮ್ ಮೀ ಐಸೆ. ಹರ್ಕೊಂಡ್ಬೇಡ ಕಣೆ, ಹೋಯ್ತೀವಿ. ನಿನ್ನ ಹಳೆ ಯಾಸನ ಬಡಿಯ. ನಮ್ಮಲ್ಲೇ ಒಡಕುಟ್ಟಿದೆ. ಹುಟ್ಟಿ ನನ್ನ ವಿರುದ್ಧ ಕೋರಂ ಕಟ್ತಿದ್ದಾರೆ. ಕಟ್ಲಿ ನನ್ನ ಮೇಲೆ ಕತ್ತಿ ಮಸೀತಾ ಇದ್ದಾರೆ. ಮಸೀಲಿ ನನ್ನ ತಲೆನ ತೆಗೆದು ಬಿಡ್ತಾರೆ. ತೆಗಿಲಿ ನನ್ನನ್ನ ಸಿಎಂ ಪೋಸ್ಟ್ ನಿಂದ ಕೆಳಗಿಳಿಸ್ಬಿಡ್ತಾರೆ. ಇಳಿಸ್ಲಿ. ಅದೇ ನಿಮ್ಮ ಅಪ್ಪನ ಜಾಗ್ಯಾರೇನಾ? ಓಹೋ, ಇದೇ ನೂನಾರ ನಮ್ ಸಾಹೇಬ್ರ ಹಣ ನೋಡಕ್ ಬಂದಿದ್ದೀರಾ? ಇಲ್ಲ, ಇವರು ತಮ್ಮ ಸಿಎಂ ಸೀಟ್ ಉಳಿಸ್ಕೊಳ್ಳೋಕೋಸ್ಕರ ನಮ್ಮ ಸಾಹೇಬರ ಮನಸ್ಸನ್ನ ಪ್ರಸನ್ನ ಮಾಡಕ್ ತಂದಿರೋ ಹಾರ ಇದು. ನಿಮ್ ಮೇಲ್ ಕತ್ತಿ ಮಸೀತಾ ಇರೋ ಆ ಮೋಹನ್ ರಾವಣಿಕೆ ಈ ಯಾರ ತಗೊಂಡೋಗಿ ಹಾಕ್ಬಿಟ್ಟು ಬಂದ್ಬಿಡಿ, ಆಗೆಲ್ಲ ಸರಿ ಹೋಗುತ್ತೆ. ಇದೇ ನೀವ್ ಹೇಳ್ತಾ ಇರೋದು? ಮೋಹನ್ ರಾವ್ ಅವರು ಇನ್ನೂ ಜೀವಂತವಾಗೇ ಇದ್ದಾರೆ. ಅದೇ ರಾಜಕೀಯ ಅನ್ನೋದು. ಹೆಣ ಉರುಳಿಸೋದು, ಹಾರ ಹಾಕೋದು, ರಾಜ್ ಕೂಗೋದು, ಸೀಟ್ ಉಳಿಸ್ಕೊಳ್ಳೋದು. ಎದ್ದಿನ ಕಡೆ ನಮ್ ಸಾಹೇಬ್ರ ನೈಟ್ ಸೀಟ್ ಮುಗಿಸ್ಕೊ ಬರೋತ್ತಾಯ್ತು. ಏನು ನೈಟ್ ಶಿಫ್ಟಾ? ಹೌದು, ಅವ್ರು ತಿನ್ನೋ ಅನ್ನನ ಅವ್ರ ಕೈಯಿಂದಲೇ ದುಡ್ಡು ತಿಂತಾರೆ. ನಿಮ್ಮಂಗೆ ರಾಜಕೀಯ ಮಾಡ್ಕೊಂಡು ಹೊಟ್ಟೆ ಒರಿಯೋರಲ್ಲ. ಸ್ವಂತ ಫ್ಯಾಕ್ಟ್ರಿ ಇದ್ರು ಮೈ ಬೇವ್ರಿಳಿಸಿ ಕೆಲಸ ಮಾಡ್ತಾರೆ. ಪುಲ್ಕೇಶಿ, ಏನೋದು ನಿನ್ ತಲೆ ಹರಟೆ? ಇಲ್ಲ ಸರ್, ಇವರೇ ತಲೆ ತಿಂತಿದ್ದಾರೆ. ನೋಡು, ನಮ್ಮನ್ನ ಆಳೋರು ಅವರು. ಮರ್ಯಾದೆ ಕೊಟ್ಟು ಮಾತಾಡು. ದಯವಿಟ್ಟು ಕೂತ್ಕೊಳ್ಳಿ, 1 ನಿಮಿಷ ಬಂದೆ. ಪುಲ್ಕೇಶಿ ಸರ್, ನೀವು ಮನ್ಸು ಮಾಡಿದ್ರೆ ನನ್ನ ಕುರ್ಚಿ ನನಗೆ ಉಳಿಯುತ್ತೆ. ಕುರ್ಚಿ ಬೇಕಾ ಇಲ್ಲ ಸಿಎಂ ಆಗೇ ಇರ್ಬೇಕಾ? ನೋಡಿ ಪುಲ್ಕೇಶ್ ಅವರೇ, ನಮಗೆ ಅಧಿಕಾರ ಬೇಕು ಅನ್ನೋದಕ್ಕಿಂತಲೂ ನಮ್ಮ ರಾಜ್ಯಕ್ಕೆ ಸುಭದ್ರವಾದ ಸರ್ಕಾರ ಕೊಟ್ಟು ನಮ್ಮ ಜನರನ್ನ ಉದ್ಧಾರ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಉದ್ಧಾರ ಮಾಡ್ಬೇಕು ಅಂತ ಬಾಯಿನಲ್ಲಿ ಹೇಳ್ತೀರಾ, ಆಮೇಲೆ ನೀವ್ ಹೆಂಗ್ ಉದ್ಧಾರ ಆಗೋದು ಅಂತ ಯೋಚನೆ ಮಾಡ್ತೀರಾ? ಪುಲ್ಕೇಶಿ, ಈಗ ಹೇಳಿ, ಏನ್ ಇಷ್ಟು ದೂರ ಬಂದಿದ್ದೀರಿ? ಸೀಟ್ಗೆ ಸಂಸ್ಕಾರ ಬಂದಿದೆ, ಬರ್ದೆ ಇನ್ನೇನ್ ಮಾಡ್ತಾರೆ? ನನಗೆಲ್ಲ ಅರ್ಥವಾಯ್ತು. ಬನ್ನಿ. ಅಷ್ಟಲ್ದೆ ನಿಮ್ಮನ್ನ ಕಿಂಗ್ ಮೇಕರ್ ಅಂತ ಹೇಳ್ತಾರಾ? ತುಂಗ, ನೀನ್ ಯಾಕಮ್ಮ ಬರ್ತೀಯ ನಮ್ಮನೆಗೆ? ನೀನ್ ಯಾಕೆ ಬರ್ತೀಯಾ? ಯಾಕತ್ತೆ ಹೀಗೆ ಕೇಳ್ತಿದ್ಯಾ? ಮತ್ತೇನೇನು, ನಿಮ್ಮ ಅಪ್ಪಾಜಿಗೆ ಅಣ್ಣ ತಂಗಿರ ಸಂಬಂಧಕ್ಕಿಂತ ಆಸ್ತಿ ಅಂತಸ್ತೆ ಮುಖ್ಯ. ಅದು ನಮ್ಮ ಅಪ್ಪಾಜಿಗೆ. ನನಗೆ ನಮ್ಮತ್ತೇನೂ ಬೇಕು, ಭದ್ರಾನೂ ಬೇಕು. ನಾನು ಬೇಕಾ? ಇಲ್ಲ ಭದ್ರಾನೇ ಸಾಕಾ? ಹೋಗತ್ತೆ. ನಾಚಿಕೆ ನೋಡು ಕಳ್ಳಿ. ನೀ ಬಂದಿರೋದು ಭದ್ರ ನೋಡಕ್ ತಾನೆ? ಭದ್ರ ಮೇಲಿದ್ದಾನೆ. ಹಾಯ್. ಹುಡುಗರು ವ್ಯಾಯಾಮ ಮಾಡೋ ಕಡೆ ಹುಡುಗಿರು ಬರಬಾರ್ದು. ಹೋಗೆ. ಯಾಕೆ? ನಿನ್ ಬಾಡಿ ಏನ್ ಕರ್ಗ್ ಹೋಗುತ್ತಾ? ಇಲ್ಲ, ಅವತ್ತು ಮೇನಿಕೆ ಮಾಡಿದ ಕಿತಾಪತಿಯಿಂದ ವಿಶ್ವಾಮಿತ್ರನ್ ತಪಸ್ಸೆ ಭಂಗ ಆಗೋಯ್ತು, ಗೊತ್ತಾ? ನಾನೇನು ಮೇನಿಕೇನು ಅಲ್ಲ, ಕಿತಾಪತಿ ಮಾಡೋಕ್ಕೂ ಬಂದಿಲ್ಲ. ಹೋಗೆ ಇಲ್ಲಿಂದ. ಹೋಗ್ಲೇಬೇಕಾ? ಕಣಿ ಕೇಳು, ಹೋಗೆಲ್ಲೇ. ಸಿಡ್ಕ. ಭದ್ರ ನನ್ ಮುತ್ ಕೊಟ್ಬಿಡೋ. ಕೊಡಲ್ಲ. ಹೊರಟೋಗ್ತೀನಿ. ಕೊಡಲ್ಲ. ಕೊಡಲ್ವಾ? ಅತ್ತೆ ನೋಡತ್ತೆ, ಭದ್ರ ನನ್ ಮುತ್ ಕಿತ್ಕೊಂಡು ಕೊಡಲ್ಲ ಅಂತಿದ್ದಾನೆ. ಏ ಭದ್ರ, ಕೊಟ್ಬಿಡೋ. ಅವಳು ಯಾಕೋ ಗೋಳು ಇರ್ಕೊತಿದ್ಯಾ? ಅಮ್ಮ, ಅದು ಇಲ್ಲ ಇದು ಇಲ್ಲ, ಕೊಡ ಅವಳಿಗೆ ಮುತ್ತು. ಓಹೋ, ಕೊಡ್ಬೇಕಾ? ಮುತ್ತು ಕೊಡ್ಬೇಕಾ? ಹ್ಮ್. ಬೇಕೇ ಬೇಕಾ? ಬಾ. ನಿನ್ನ
ಮೇಡಮ್ ನೋಡು ನೀನು ಮೇಡಮ್ Silence. ಏನಿವತ್ತು ಎಲ್ರೂ ಕ್ಲಾಸ್ ಅಟೆಂಡ್ ಆಗಿರೋ ಹಾಗಿದೆ. ಗುಡ್ ಸ್ಟೂಡೆಂಟ್ಸ್. ನಿಮ್ ಕ್ಲಾಸ್ ಅಂದ್ರೆ ನಮ್ಗೆ ಇಷ್ಟ ಮೇಡಮ್. ಥ್ಯಾಂಕ್ಸ್. ನೀವು ಅಂದ್ರೆ ತುಂಬಾ ಇಷ್ಟ ಮೇಡಮ್. ಗುಡ್. ಸ್ಟೂಡೆಂಟ್ಸ್ ಈ ರೀತಿ ಸಿನ್ಸಿಯರ್ ಕ್ಲಾಸಸ್ ಅಟೆಂಡ್ ಆದ್ರೆ ನಮ್ ಕಾಲೇಜ್ಗೂ ಒಳ್ಳೆ ಹೆಸರು ಬರುತ್ತೆ. ರೀ ಮಿಸ್ಟರ್ ಜಿಕೆ, ಈ ಕಾಲೇಜಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರೇನ್ರಿ? ಅಲ್ರಿ, ಪೋಲಿ ಹುಡುಗರು ಹೆಗಲ ಮೇಲೆ ಕೈ ಹಾಕೊಂಡು ಬೀಡಿ ಸಿಗರೇಟ್ ಸೇದೋದು, ಅವ್ರ ಜೊತೆಲೆ ಸೇರ್ಕೊಂಡು ಬಾಕಿ ಟೀಚರ್ಸ್ ಎಲ್ಲ ಟೀಸ್ ಮಾಡೋದು. ರೀ ಮಿಸ್ಟರ್ ಜಿಕೆ, ಎಷ್ಟ್ ಸಾರಿ ನೀವು ಆ ಹುಡುಗಿರಿಗೆಲ್ಲ ಲವ್ ಲೆಟರ್ ಬರ್ದು ನನ್ನ ಕೈಲಿ ಸಿಕ್ಕಾಕೊಂಡಿಲ್ರಿ? ತಗೊಳ್ಳಿ ಮಾ. ಬೆಣ್ಣೆ ನೋಡ್ರು ಬೆಣ್ಣೆ. ನಾಳೆ ನೀನ್ ಕೊಡಿಸ್ತೀನಿ. ಹಾಯ್ ಬೆಣ್ಣೆ. ಜೊತೆನಲ್ಲಿ ಫಿಗರ್ಗಳು ಇದಾರೆ. ಚಿಕ್ಕಳ್ಳಿ ಕೆನ್ನೆ ನೋಡು. ತಡಿಯೋ, ನಾನ್ ಸ್ವಲ್ಪ ತಡುಕೋತೀನಿ. ತಡೋದಲ್ಲಮ್ಮ, ಗಿಲಾವ್ ಮಾಡ್ಬೇಕು ಹಿಂಗೆ. ಗಿಲಾವ್ನ ನೀನ್ ಮಾಡ್ಕೊ, ನಾನ್ ಬುಲಾವ್ ಮಾಡ್ತೀನಿ. ಏನೇ ಬೆಣ್ಣೆ? ಇದನ್ನ ತಗೊಂಡು ಮನೆಗೆ ಹೋಗಮ್ಮ, ನಾನು ಆಮೇಲೆ ಬರ್ತೀನಿ. ಇಂಥ ಅವಕಾಶ ಸಿಕ್ಕಿದಾಗ ಜುಮ್ ಅಂತ ಕಂಪ್ನಿ ಕೊಡ್ಬೇಕಮ್ಮ. ನಡಿ ನಡಿ. ಆ ಕೊಲೆನ ನೀವೇ ಮಾಡಿದ್ದು ಅಂತ ಹೇಳೋಕೆ ಅಲ್ಲಿ ಯಾರಾದ್ರೂ ಸಾಕ್ಷಿ ಇದಾರ? ನಾನಿದ್ದೀನಿ. ನಮ್ ಕ್ಲಾಸ್ಮೇಟ್ಸ್ ಆದ್ವಾನಿ ಶ್ರೀನಿವಾಸ್ ಇಬ್ರು ಗೂಂಡಾಗಳ ಜೊತೆ ಸೇರ್ಕೊಂಡು ನಮ್ ಪ್ರಿನ್ಸಿಪಲ್ನ ಹೊಡೆದು ರಸ್ತೆ ತಳ್ಳಿ ಆಕ್ಸಿಡೆಂಟ್ ಆಗಿರೋ ತರ ಪ್ಲೇ ಮಾಡಿದ್ರು ಸರ್. ಕೋಪ ಇದ್ದ ಮೇಲೆ ಕೊಲೆ ಮಾಡಬೇಕು, ಇಲ್ದೇ ಇದ್ರೆ ಜನಗಳಿಗೆ ನಮ್ಮ ಶಕ್ತಿ ಎಷ್ಟಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಆದ್ರೆ ಅದನ್ನ ಯಾವ ಥರ ಯಾವ ವೇಷದಲ್ಲಿ ಮಾಡಬೇಕು ಅನ್ನೋದು ಮುಖ್ಯ. ನಾವೇ ಮಾಡ್ಬೇಕು, ಜನ ನೋಡ್ಬೇಕು. ಎದುರು ನಿಂತು ನೋಡೋರಿಗೆ ನಂಬಕ್ಕಾಗ್ಬಾರ್ದು. ನಮ್ಮ ಸಾಹೇಬರು ವರ್ಷೇ ತರ. ಪುಲಕೇಶಿ, ಸರಿಯಾಗಿ ಹೇಳು. ಮಾಡೋದು ಮಾಡಿ ಪತ್ರ ಕೊಡ್ತಾ ಇದ್ದಾರೆ. ನಾವೇನು ಹೆದರಿಲ್ಲ. ಏನೇ ಆದ್ರೂ ತುದಿಗ್ ನೀವಿದ್ದೀರಾ ಅಂತ ನಮಗ್ ಧೈರ್ಯ. ಆ ಗಜಪತಿ ರಾಯರ ಮಗಳು ತುಂಗ ಪೊಲೀಸ್ನವ್ರ ಹತ್ರ ಇಲ್ಲದೆಲ್ಲ ಹೇಳ್ಬಿಡ್ತಾಳೆ ಅಂತ. ಜನಗಳ ಮುಂದೆ ಕೊಲೆನೇ ಮಾಡಿದ್ದಾರೆ, ಇಲ್ಲಿದ್ದನ್ನೆಲ್ಲ ಅದ್ ಹೆಂಗೆ ಹೇಳ್ಬಿಡ್ತಾರೆ ಅಂತ ಅವ್ರು ಕೊಲೆನೇ ಮಾಡಿಸ್ಬಾರ್ದಾಗಿತ್ತಪ್ಪ. ಈಗ ಮಾಡಾಯ್ತಲ್ಲ, ಮುಂದೆ ಏನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಜನಗಳ ಜೊತೆ ಜಾಲಿಯಾಗಿರ್ಬೇಕು. ನಿಮ್ಮನ್ನ ಯಾರೂ ಮುಟ್ಟಕ್ಕಾಗಲ್ಲ. ಅದೇನೇ ಹೇಳಿ ಸಾ, ನಿಮ್ ತಲೆ ನಿಮ್ ಬುಡ ಯಾವ್ದು ಯಾವ ಕಡೆ ಐತೆ ನಮ್ಮ ಮರ್ಮಾನೇ ಗೊತ್ತಾಗಿಲ್ಲ ಸಾ. ನಮ್ ಕರ್ಮ ಸುಮ್ಮನೆ ಬರೆಯ. ಏನೇ ರಘು, ಧರ್ಮ ಕರ್ಮ ಅಂತ ಬರ್ತಾ ಇದೀಯಾ? ಏನಿಲ್ಲ ಸರ್, ನಾವು ಧರ್ಮ ಸಂಘದಲ್ಲಿ ಸಿಗಾಕೊಂಡ್ಬಿಟ್ಟಿದೀವಿ. ನೀವೇನ್ರಯ್ಯ ಲಾಟಿನಲ್ಲೇ ಬೇಟೆ ಆಡೋರು ನೀವು? ಆ ಲಾಟಿನೆಲ್ಲ ನೀವು ಬೋಟಿ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲ ಸರ್. ಪಬ್ಲಿಕ್ ನಲ್ಲೇ ನಿಮ್ ಹುಡುಗರು ಮನುಷ್ಯರನ್ನ ನೊಣ ತಿಕ್ಕಾಕ್ತಿದಾರಲ್ಲ ಸರ್. ಜನ ನಮ್ಮನ್ನ ಬೇಕೂಪ್ ನನ್ನ ಮಕ್ಕಳ ಕಾಕಿ ಹಾಕಿದಿರೋ ಇಲ್ಲ ಕವಡೆ ಆಡ್ತಿದಿರೋ ಅಂತ ಬಾಯಿಗೆ ಬಂದಾಗ ಉಗಿತಿದ್ದಾರೆ ಸರ್. ಕೊಂಕಣ ಸುತ್ಕೊಂಡು ಮೈಲಾರ್ಗೆ ಬರಬೇಡ. ವಿಷಯ ಏನು ಅಂತ ಹೇಳು. ಅದೇ ಸರ್, ಪ್ರಿನ್ಸಿಪಾಲ್ ಮರ್ಡರು ನಿಮ್ ಹುಡುಗರು. ಓ ಅದಾ? ನೀನು ಅರೆಸ್ಟ್ ಮಾಡ್ಬೇಕಾಗಿತ್ತು. ಹೌದು ಸರ್, ಇಲ್ದೆ ಹೋದ್ರೆ ಜನ ನಮ್ಮನ್ನ ಪರ್ಮನೆಂಟ್ ಅರೆಸ್ಟ್ ಕಳ್ಸ್ಬಿಡ್ತಾರೆ ಅಷ್ಟೇ. ತಾವೇನಾದ್ರೂ ಪರ್ಮಿಷನ್ ಕೊಟ್ರೆ. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆನಾ? ನನ್ನನ್ನು ಯಾಕೆ ಕೇಳಬೇಕು? ಕಾಕಿ ಬಟ್ಟೆ ಹಾಕೊಂಡು ಈ ರೀತಿ ನಿಂತ್ರೆ ನೋಡಿದವ್ರಿಗೆ ಅಸಖ್ಯ ಆಗುತ್ತೆ. ನೋಡೋ, ತಪ್ಪು ಮಾಡಿದವ್ರಿಗೆ ಒದ್ದೊಳಗೆ ಹಾಕ್ಬೇಕು, ಆಗ್ಲೇ ಜನಕ್ಕೆ ಬುದ್ಧಿ ಬರೋದು. ಏನ್ ಪದ್ಮಕ ಹೊಸ ಮುಡ್ಕೊಂತ ಇದೀಯಾ? ನಾನ್ ಲಕ್ಷಣವಾಗಿ ಹೂ ಮುಡ್ಕೊಂಡ್ರೆ ನಿನಗೇನ್ ಕಣ್ಣು ರೀ? ಏನು ಮಾತಾಡಿದ್ರೆ ಒಳ್ಳೆ ಘಾಟ್ ಮೆಣಸಿನ್ಕಾಯಿ ತಿಂದೊಳಂಗ್ ಆಗ್ತಿದ್ದಿಲ್ಲ. ತೆಗಿ ಮತ್ತೆ. ಹೆಂಗೈತೆ ಕಲೆಕ್ಷನ್? ಹೋಗ್ಲಿ, ಯಾವ್ದಾದ್ರು ಹೊಸ ಅಕ್ಕಿ ನಿನ್ ಗುಡ್ ಸೇರೈತೋ ಹೆಂಗೆ? ಹಂಗ್ ಕೇಳು ಮತ್ತೆ. ವಸ್ತು ಎಳೆದು ಯಾವ್ದ್ ನನ್ ಕಡೆ ಬರಕ್ ಬಿಡ್ತೀರಪ್ಪ? ಊರೊಳಗ್ ಬರ್ತಿದ್ದಂಗೆ ಬಡ್ದು ಬಾಯ್ಗೆ ಹಾಕೊಂಡ್ಬಿಡ್ತೀರಾ? ನಾನ್ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ನಮ್ಮನ್ನ ಯಾರು ಮುಟ್ಟಂಗೆ ಇಲ್ಲ. ಯಾಕೆ? ಅಣ್ಣ ಹೇಳಿದ್ದಾರೆ. ಅಣ್ಣನೇ ಹೇಳಿದ್ರು ಮುಟ್ಬಿಡು ಅಂತ. ಅವ್ರನ್ನ ನೀವು ಮುಟ್ಬಾರ್ದು ಅಂತಾನೆ ಬೇಲ್ ತಂದಿದ್ದೀನಿ.
ಅಣ್ಣ ಹೇಳಿದ್ದು ಮುಟ್ಟಿ ಬಿಟ್ಬಿಡು ಅಂತ. ಹೌದು ಮತ್ತೆ. ಏ ಇಲ್ಲಿ ಯಾಕೆ ಬಂದ್ ಕೂತಿದ್ಯಾ? ದನ ಕಾಯಕ್ಕೆ. ಓ ಗೋಪಿ ಕೃಷ್ಣನ್ ಥರನಾ? ಅಲ್ಲ, ಬೆಣ್ಣೆ ಕೃಷ್ಣನ್ ತರ. ಓಹೋ ಸರಿ, ಬಾ ಮತ್ತೆ. ಎಲ್ಲಿಗೆ? ಬೆಣ್ಣೆ ತಿನ್ನೋಕೆ. ಊರ್ ಹುಡುಗರೆಲ್ಲ ನನ್ನನ್ನ ಬೆಣ್ಣೆ ಬೆಣ್ಣೆ ಅಂತ ನನ್ನ ಹಿಂದೆ ತಿರುಗ್ತಾರೆ. ನೀನ್ ನೋಡಿದ್ರೆ ನನಗೆ ಸ್ವಲ್ಪ ಬುದ್ಧಿ ಇದೆ. ನೋಡೋ, ಏನೋ ಅತ್ತೆ ಮಗ ಅಂತ ಬಂದೆ. ಜಂಬ ಮಾಡ್ಬೇಡ. ಏ ಭದ್ರ, ನಿಂತ್ಕೊಳ್ಳೋ. ಲೋ, ನೀನ್ ನನ್ನ ಲವ್ ಮಾಡಲ್ವೇನೋ? ಶಿವ ಶಿವ, ಈ ಹುಡುಗಿರಿಗೆ ನೀನಾದ್ರೂ ಬುದ್ಧಿ ಕಲಿಸ್ಬಾರ್ದಾ? ಬುದ್ಧಿ ಕಲಿಸ್ಬೇಕಾ? ನಮಸ್ಕಾರ ಗಜಪತಿ ರಾಯರಿಗೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನ್ ಮೇಷ್ಟ್ರೆ, ಏನ್ ಸಮಾಚಾರ? ಸರ್, ನಾನು ಲೆಕ್ಚರ್ ಅವತ್ತು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ನನ್ನ ಹತ್ರನ? ಏನ್ ಹೇಳಿ? ಅಲ್ಲ ಸರ್, ನೀವು ಯಾರು? ಈ ಊರಿಗೆ ದೊಡ್ಡ ಶ್ರೀಮಂತ. ನಿಮ್ಮ ಘನತೆ ಏನು, ಗೌರವ ಏನು? ಅಂಥದ್ರಲ್ಲಿ ನಿಮ್ಮ ಮಗಳು ತುಂಗ ಈ ರೀತಿನ ಮಾಡೋದು ಅಂದ್ರೆ ನಿಮಗ್ ಗೊತ್ತಿಲ್ವಾ? ಆ ಆದ್ವಾನಿ ಗ್ಯಾಂಗ್ನವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಯಾಳೆ. ಆ ಕೇಸ್ ಏನಾದ್ರೂ ಬೆಳೆದಿದ್ರೆ ಕೋರ್ಟು ಕಚೇರಿ ಅಂತ ದಿವಸ ಅಲಿಬೇಕಾಗಿತ್ತು. ಈಗ ಮತ್ತೇನಾದ್ರು ರಂಪ ಮಾಡ್ಕೊಂಡಿದ್ದಾಳೇನು? ಸಾರ್, ಅದಕ್ಕಿಂತ ಕೆಟ್ಟ ಹೋಗ್ಬಿಟ್ಟಿದೆ ಸರ್. ಮರ್ಯಾದಸ್ತ್ರ ಮಗಳು ತುಂಗ. ಅವಳು ಆ ಹಾಲು ಮಾರೋ ಭದ್ರನ್ ಜೊತೆಯಲ್ಲಿ ಸಿನಿಮಾ ಥಿಯೇಟರ್ನಲ್ಲಿ, ಪಾರ್ಕ್ನಲ್ಲಿ, ರೋಡ್ನಲ್ಲಿ, ನದಿ ತೀರದಲ್ಲಿ ಇಷ್ಟ ಬಂದಾಗ ಓಡಾಡ್ತಾ ಇದ್ರೆ ನೋಡೋ ಜನ ಏನ್ ಸಾರ್ ತಿಳ್ಕೊತಾರೆ. ಇನ್ನು ಸುಮ್ನೆ ಇದ್ರೆ ತುಂಗ ನಾನು ಕೈ ಸಿಕ್ಕೋಲ್ಲ. ಇವತ್ತೇ ಎರಡರಲ್ಲೊಂದು ತೀರ್ಮಾನ ಮಾಡ್ಬೇಕು. ಸರ್, ನಾ ಬರ್ತೀನಿ. ನಾ ಬಂದ್ ಕೆಲಸ ಮುಗೀತು. ಅದು ಮುಗಿದ ತಕ್ಷಣ ಆ ಜಾಗದಲ್ಲಿ ಒಂದ್ ನಿಮಿಷ ಕೂಡ ಇರಕ್ ನಾ ಇಷ್ಟಪಡೋದಿಲ್ಲ. ನಾ ಬರ್ತೀನಿ. ತುಂಗ, ನನಗೆ ಕಾಲೇಜ್ ಹೊತ್ತಾಗುತ್ತೆ. ಇನ್ಮೇಲೆ ಕಾಲೇಜ್ಗೆ ಹೋಗ್ಕೊಡ್ದು ಅಂತ ಹೇಳಿರ್ಲಿಲ್ಲ? ಇಲ್ಲ ಅಪ್ಪಾಜಿ, ನಾನು ಹೋಗ್ಲೇಬೇಕು. ಯಾಕೆ? ಓದೋದಿಕ್ಕೋ ಇಲ್ಲ ಭದ್ರ ನೋಡೋದಕ್ಕೋ? ಹೌದು, ಭದ್ರ ನೋಡೋದಿಕ್ಕೆ. ಭದ್ರ ನನ್ನ ಜೀವ. ಅವನಿಲ್ದೆ ನನಗ್ ಬದುಕೇ ಇಲ್ಲ. ತುಂಗ, ಬಾ ಒಳಗೆ. ಹಾಯ್ ಭದ್ರ, ನಿನ್ನೆಲ್ಲ ಎಲ್ಲಿ ಕಾಣ್ಲೇ ಇಲ್ಲ? ನಿನ್ನ ಕಾದು ಕಾದು ಸಾಕಾಗೋಯ್ತು. ನಿನ್ನೆಲ್ಲ ನೀನ್ ನೋಡ್ದೆ ನಂಗೆ ಎಷ್ಟು ಬೋರ್ ಆಯ್ತು ಗೊತ್ತಾ? ನೀನ್ ಅವತ್ ಶೂಟಿಂಗ್ ಹೋಗಿದ್ದಲ್ಲ, ಯಾವ್ದಾದ್ರು ಜೋಕ್ಸ್ ಹೇಳ? ಹೇಳ್ತೀನಿ. ಲವ್, ದಿನೇಶು ಎನ್ ಎಸ್ ರವರು ನಿಮ್ಗೆಲ್ಲ ಗೊತ್ತು ತಾನೆ? ಇವರಿಬ್ರು ಒಳ್ಳೆ ಫ್ರೆಂಡ್ಸ್ಗಳು. ಆದ್ರೆ ಸಿಕ್ಕಾಪಟ್ಟೆ ರೀಲ್ ಬಿಡೋರು. ದಿನೇಶ್ ಅವರು ದಿನಕ್ಕೆ 100 ಸರಿ ಸುಳ್ಳು ಹೇಳಿದ್ರೆ ಎನ್ ಎಸ್ ರವರು 200 ಸರಿ ಸುಳ್ಳು ಹೇಳ್ತಾರೆ. ಒಂದ್ಸರಿ ಲೊಕೇಶನ್ಗೆ ಹೋದಾಗ ನಮ್ಮ ದಿನೇಶ್ ಅವರು ಎನ್ ಎಸ್ ರವ್ರು ಮಾತಾಡ್ತಾರೆ. ಏನಂತ ಗೊತ್ತಾ? ಲೋ ಸುಳ್ಳ, ಏನು ಲೋ ಮಳ್ಳ, ಲೋ ಈ ಬಾವಿ ನೋಡ್ದ, ಲೋ ಈ ಬಾವಿ ಈ ಲೊಕೇಶನ್ ಬಂದಾಗೆಲ್ಲ ತೋರಿಸ್ತೀಯ ಏನು? ಲೇ ತೋರಿಸ್ದೆ, ಆದ್ರೆ ಈ ಬಾವಿ ಮಹಿಮೆ ಗೊತ್ತೇನೆ ನಿನ್ಗೆ? ಏನು? ಈ ಬಾವಿನಲ್ಲಿ 25 ವರ್ಷದಿಂದ ನಮ್ಮ ಅಜ್ಜಿದೊಂದು ವಾಚ್ ಬಿದ್ದೋಗ್ಬಿಟ್ಟಿತ್ತು. ಮೊನ್ನೆ ಬಂದಾಗ ಬೈಟ ನೀರು ಎಳಿತಾ ಇದ್ದೀನಿ, ಆ ವಾಚು ಮೇಲೆ ಬಂದ್ಬಿಡ್ತು. ಹೌದಾ? ನನ್ನ ಮಗ ಎಷ್ಟೊಂದು ರೀಲ್ ಬಿಡ್ತಾವ ನೋಡಿ ಅವನು. ಸರಿ, ಆಮೇಲೆ ವಾಚ್ ಎದ್ಕೊಂಡು ನೋಡ್ತೀನಿ, ಇನ್ನೂ ಓಡ್ತಾ ಇದೆ ಕಣು. ಲೇ ನನ್ನ ಮಗನೇ, 25 ವರ್ಷದಿಂದ ಆ ಬಾವಿನಲ್ಲಿ ಇನ್ನೂ ವಾಚ್ ಓಡ್ತಾ ಇತ್ತಾ? ಬಾಗಲೋ, ಇದೇ ಬಾವಿನಲ್ಲಿ 25 ವರ್ಷದಿಂದ ನಮ್ಮ ತಾತ ಬಿದ್ದೋಗ್ಬಿಟ್ಟಿದ್ದ. ಮೊನ್ನೆ ಕಾರ್ಪೊರೇಷನ್ ಅವರು ನೀರೆಲ್ಲ ಚೇಂಜ್ ಮಾಡಿದ್ರು. ಅವ್ ನಮ್ಮ ತಾತ ಮೇಲೆ ಬಂದ್ಬಿಟ್ಟ, ಗೊತ್ತಾ? ನಮ್ಮ ಮಗ ನಾನೇ ಇಲ್ಲಿ ಬಿಡ್ತಾನಂತೆ, ನನಗಿನ್ನ ಇಲ್ಲಿ ಬಿಡ್ತಾವನ.
ಸರಿ ಆಮೇಲೇನು ಅಯ್ಯೋ ನಮ್ ತಾತ ಅನ್ಬಿಟ್ಟು ಹತ್ರ ಹೋಗಿ ಮುಟ್ಟು ನೋಡ್ದೆ ಇನ್ನು ಜೀವಂತವಾಗಿದ್ನು. ನನ್ನ ಮಗನೇ 25 ವರ್ಷದಿಂದ ನಿಮ್ ತಾತ ಜೀವಂತವಾಗಿದ್ನ. ಅಷ್ಟು ವರ್ಷ ನಿಮ್ ತಾತ ಬಾವಳಿಗೆ ಏನೋ ಮಾಡ್ತಾ ಇದ್ದ, ನಿಮ್ ಅಜ್ಜಿ ಹೊತ್ತಿಗೆ ಕೀ ಕೊಡ್ತಾ ಇದ್ದ. ತುಂಗ ತುಂಗ ತುಂಗ, ಎಷ್ಟೋ ಧೈರ್ಯ ನಿನಗೆ ನಮ್ಮನೆ ಒಳಗೆ ಬರೋದಕ್ಕೆ? ತಳ್ರ ಆಚೆಗೆ. ಯಾವನಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ಆಮೇಲೆ ನಡೆಯೋದೇ ಬೇರೆ. ನೀನ್ ಅನ್ಕೊಂಡಿರೋ ತರ ಅವನು ಪ್ರೀತಿಸೋದು ನಿನ್ನನ್ನಲ್ಲ, ನಿನ್ನ ಆಸ್ತಿನ. ಥು, ಯಾವ ನಾಯಿಗೆ ಬೇಕು ನಿನ್ನ ಆಸ್ತಿ? ಮನುಷ್ಯ ಸತ್ತ ಮೇಲೆ ಅವನ ಹಿಂದೆ ಬರೋದು ಆಸ್ತಿ ಅಂತಸ್ತಲ್ಲ, ಅವನು ಮಾಡಿರೋ ಒಳ್ಳೆ ಕೆಲಸದ ಪ್ರತಿಫಲ ಅನ್ನೋದನ್ನ ನಂಬಿರೋ ನಾನು. ಹೌದು ಅಪ್ಪಾಜಿ, ಭದ್ರಾ ನನ್ನನ್ನು ಇಷ್ಟಪಡೋದಕ್ಕಿಂತ ಮುಂಚೆ ಅವನ್ನ ಪ್ರೀತಿಸಿದ್ದು ನಾನು. ಶಾಬಾಷ್, ಹೋಗಿ ಹೋಗಿ ಇಂಥ ದಿಕ್ಕಿಲ್ದಿರೋ ಪರದೇಶನ ಪ್ರೀತಿಸ್ತಿದ್ದೀರಾ? ಅಪ್ಪಾಜಿ, ಭದ್ರಾ ಏನು ದಿಕ್ಕಿಲ್ದೇ ಇರೋ ಪರದೇಶಿ ಅಲ್ಲ. ಅವನಿಗೂ ಒಬ್ಳ ಅಮ್ಮ ಅಂತ ನಮ್ಮತ್ತೆ ಇದ್ದಾಳೆ. ಓ, ಈಗ ಅರ್ಥ ಆಗ್ತಾ ಇದೆ ಈ ನಾಟಕದ ಸೂತ್ರಧಾರಿ ಯಾರು ಅಂತ. ಅದೇ ಇವನಮ್ಮ, ಆ ಮಾನಗೆಟ್ಟ ಸೂಳೆ. ಸುಡು ಸುಡು, ನಿನ್ ಬಂದೂಕಲ್ಲಿರೋ ಗುಂಡಿ ಗಟ್ಟಿನೋ ಇಲ್ಲ ನನ್ ಗುಂಡಿಗೆ ಗಟ್ಟಿನೋ ನೋಡೇ ಬಿಡೋಣ. ಅಯ್ಯೋ, ಬೇಡ ಅಪ್ಪಾಜಿ, ಪ್ಲೀಸ್. ಬೇಡಿ, ಬಿಟ್ಬಿಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಭದ್ರಾ, ನಿನ್ನನ್ನ ಬೇಡ್ಕೋತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಆವೇಶದಲ್ಲಿ ಅವ್ರೇನಾದ್ರೂ ನಿನ್ನನ್ನ ಸುಟ್ಟು ಬಿಟ್ರೆ ಮಹಾರಾಜರ ತರ ಬಾಳಿದಿವ್ರು ಜೈಲ್ಗೆ ಹೋಗ್ಬೇಕಾಗತ್ತೆ. ಈ ಮನೆ ಗಂಡೆ ದಿಕ್ಕಿಲ್ದಂಗ ಆಗೋಗ್ಬಿಡುತ್ತೆ. ಈ ವಂಶದ ಇತಿಹಾಸ ಇಲ್ಲಿಗೆ ಮುಗಿದು ಹೋಗುತ್ತೆ. ಬೇಡಪ್ಪ, ಬೇಡ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೊರಟೋಗು. ಶಾಂತ, ಅವನ ಹತ್ರ ಏನ್ ಮಾತು? ಕರ್ಕೋಗು. ಏ ಗಜಪತಿ, ಇವತ್ತು ನಿನ್ ಪ್ರಾಣ ಉಳಿಸಿದ್ದು ನಿನ್ನ ಆಸ್ತಿ ಅಲ್ಲ, ನಮ್ಮ ಅತ್ತೆ ಹಣೆ ಮೇಲಿರೋ ಸೌಭಾಗ್ಯದ ಸಂಕೇತ. ಇಲ್ದಿದ್ರೆ ಈ ನಿಮಿಷಾನೇ ನಿನ್ ಜೀವನದ ಕೊನೆ ಗಳಿಗೆ ಆಗ್ತಿತ್ತು. ಬರ್ತೀನಿ. ತುಂಗ, ನಿನ್ನೆ ನಂಬ್ಕೊಂಡಿರೋ ಒಂದ್ ಹೆಣ್ಮಗುನ ಅವ್ರಪ್ಪ ನಿನ್ ಕಣ್ಣೆದ್ರಿಗೆ ಹೊಡೆದು ಬಡ್ದು ಮಾಡ್ತಿದ್ರೆ ನೋಡ್ಕೊಂಡ್ ಸುಮ್ನೆ ಬಂದಿಯಲ್ಲ, ಇಷ್ಟೇನಾ ನಿನ್ ಪೌರುಷ? ಅಮ್ಮ, ನಾನ್ ನಿನ್ನ ಮಗ, ನನ್ನ ಪೌರುಷದ ಬಗ್ಗೆ ಅನುಮಾನ ಪಡಬೇಡ. ಮಾವ ಅಂದ ಮಾತಿಗೆ ಅವನ ಅಲ್ಲೇ ಕತ್ತರಿಸಿ ತುಂಡ್ ಮಾಡ್ಬಿಡ್ತಿದ್ದೆ. ಆದ್ರೆ ಅತ್ತೆ ಆ ಮನೆ ಗಂಡದಿಕ್ಕೇ ಇಲ್ದಂಗ ಆಗೋಗುತ್ತೆ ಅಂತ ಬೇಡ್ಕೊಂಡ್ಲು. ಇಲ್ದಿದ್ರೆ ಭದ್ರಾ, ಹೆಣ್ಮಕ್ಳ ಮನ್ಸು ನಿಂಗೆ ಇನ್ನೂ ಗೊತ್ತಿಲ್ಲ. ಇನ್ನೂ ಕಾಲ ಮಿಂಚಿಲ್ಲ. ಹೋಗಿ ತುಂಗನ ನರಕದಿಂದ ಕರ್ಕೊಂಡ್ ಬಾ. ಅದ್ಯಾರು ಏನ್ ಮಾಡ್ತಾರೆ ನೋಡೇ ಬಿಡೋಣ. ಇದೊಂದು ಮಾತುಗೋಸ್ಕರ ಕಾದಿದ್ದೆಮ್ಮ. ಇನ್ ಯಾರು ನನ್ನನ್ನು ತಡಿಯಕ್ಕಾಗಲ್ಲ. ತುಂಗನ್ ಮನೆ ಕರ್ಕೊಂಡೇ ಬರ್ತೀನಿ. ತುಂಗ, ಭದ್ರನ್ಗೇನಾದ್ರೂ ಮಾಡ್ಬಿಡ್ತಾರೆ ಚಿಕ್ಕಮ್ಮ. ಅಯ್ಯೋ, ಭದ್ರ! ಅವತ್ತು ನಿಮ್ಮಮ್ಮ ದೊಡ್ಡವ್ರ ಮಾತನ್ನ ಕೇಳಿದಿದ್ರೆ ಇವತ್ತು ನಿನಗಿಂತ ಗತಿ ಬರ್ತಿರ್ಲಿಲ್ಲ. ನಮ್ ತರನೇ ವೈಭವದ ಜೀವನದಲ್ಲಿ ಇರ್ತಾ ಇದ್ದೆ. ಆಗ ನಾನು ನನ್ನ ಕೈಯಾರೇನೆ ತುಂಗನ ನಿನಗೆ ಧಾರೆ ಏರ್ಕೊಡ್ತಿದ್ದೆ. ಆದ್ರೆ ಇವತ್ತು ನಿನ್ನ ಯೋಗ್ಯತೆ ನಮ್ಮನೆ ನಾಯಿಗಿಂತ ಕಡೆ. ಏ ಗಜಪತಿ, ಚಾಲೆಂಜ್ ಮಾಡ್ತೀನಿ. ತುಂಗ ಹುಟ್ಟಿರೋದು ನನಗೋಸ್ಕರನೇ. ನಮ್ಮಿಬ್ಬರ ಪ್ರೇಮ ಸಂಬಂಧ ಜನ್ಮದ್ದು. ನಮ್ಮಿಬ್ಬರನ್ನ ಬೇರೆ ಮಾಡಕ್ಕೆ ನಿನ್ನ ಕೈಯಿಂದಲೇ ಅಲ್ಲ, ನಮ್ಮನ್ನೆಲ್ಲ ಹುಟ್ಟಿಸಿದ ಆ ಬ್ರಹ್ಮನ ಕೈಲೂ ಸಾಧ್ಯವಿಲ್ಲ. ಮುಚ್ಚ ಬಾಯಿ.
ಅಯ್ಯೋ, ಅವತ್ತು ಯಾವನ್ ಜೊತೆನೋ ಓಡೋಗಿ ಈ ಮನೆ ಗೌರವ ಹಾಳು ಮಾಡಿದೆ. ಇವತ್ತು ಯಾವನ್ಗೋ ಹುಟ್ಟಿರೋ ಈ ಮಗನ್ನ ಕಳಿಸಿ ನನ್ ಮರ್ಯಾದೆನ ಮಣ್ಪಾಲು ಮಾಡ್ಬೇಕು ಅಂತ ನೋಡ್ತಿದ್ದೇನೆ. ಅಣ್ಣ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಮುಚ್ಚೆ ಬಾಯಿ. ಅಣ್ಣ ಅಂತೆ ಯಾರೇ ನಿನ್ನ ಅಣ್ಣ? ಇನ್ನೊಂದ್ಸಾರಿ ಈ ನಿನ್ನ ಹೊಲಸ ಬಾಯಿನಿಂದ ಅಣ್ಣ ಅಂತ ಕರಿಬೇಡ. ಪ್ರೇಮ ಕರುಣೆನೆ ಗೊತ್ತಿಲ್ಲದೆ ಇರುವಂತ ನಿನ್ನಂಥ ಕಟುಕನಿಗೆ ಈ ಎಳೆ ಮಕ್ಕಳ ಮನ್ಸು ಹೇಗೆ ಅರ್ಥ ಆಗುತ್ತೆ ಹೇಳು? ಆದ್ರೆ ಒಂದು ಮಾತು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ, ತುಂಗ ನನ್ ಮಗನ್ ಜೊತೆ ಈಗ್ಲೇ ಬರೋದಕ್ಕೆ ತಯಾರಾಗಿದ್ದಾಳೆ. ತುಂಗ ತುಂಗ, ಊಟ ಮಾಡಮ್ಮ. ನೀನ್ ಈ ತರ ಹಠ ಹಿಡಿದ್ರೆ ಹೇಗಮ್ಮ? ನನಗೂಟ ಬೇಡ ಬೇಡ. ತುಂಗ, ನಿನ್ ಮನಸ್ಸಿಗೆ ನಾನು ಕೆಟ್ಟವನ್ ತರ ಕಾಣಿಸ್ತಿರ್ಬೋದು, ಆದ್ರೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಯಾರಿಗಾಗಿ? ಎಲ್ಲ ನಿನ್ನೊಳ್ಳೇದಕ್ಕೋಸ್ಕರ. ಈ ಮನೆಗೆ ಗಂಡು ಹೆಣ್ಣು ಎರಡೂ ನೀನೆ. ನಮ್ಮ ಅಂತಸ್ತಿಗೆ ತಕ್ಕಂತ ಅಳಿಯನ್ ಜೊತೆ ನೀನು ಅರಮನೆ ಸುಖವಾಗಿ ಬಾಳ್ಲಿ ಅಂತ ನನ್ನ ಆಸೆ. ನಿಮ್ಮ ಅಪ್ಪಾಜಿ ಮನ್ಸನ್ನ ಅರ್ಥ ಮಾಡ್ಕೊ. ಪ್ರೀತಿ ಪ್ರೇಮ ಅಂತ ಜೀವನನ ಹಾಳು ಮಾಡ್ಕೋಬೇಡ. ನೀವು ಶಾಂತ, ಇವಳಿಗೆ ಸರಿಯಾದ ತಿಳುವಳಿಕೆ ಹೇಳು. ನಾಳೆ ನನ್ನ ಸ್ನೇಹಿತ ಸಾಹುಕಾರ ಸಿದ್ದರಾಮಯ್ಯ ಸಂಸಾರ ಸಮೇತ ಮಗನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಾನೆ, ಗೊತ್ತಾಯ್ತಾ? ಅಂತೂ ಬಹಳ ದಿವಸಗಳ ಮೇಲೆ ನಮ್ಮ ಹಳೆ ಸ್ನೇಹ ಜ್ಞಾಪಿಸ್ಕೊಂಡು ನಮ್ಮನ್ನ ಕರೆಸಿದ್ದೀರಾ. ಅದು ಅಲ್ಲದೆ ನಮ್ಮ ಸಂಬಂಧನ ಬೆಳೆಸ್ಬೇಕು ಅಂತ. ನೀವ್ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ ಅಂದ್ಮೇಲೆ ಖಂಡಿತ ನಾವ್ ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿರ್ಲೇಬೇಕು. ಚೇಚೆ, ಅಷ್ಟು ದೊಡ್ಡ ಮಾತಾಡಬೇಡಿ. ನಮ್ಮ ಹುಡುಗಿಗೆ ನಿಮ್ಮ ಹುಡುಗ ಯೋಗ್ಯವಾದ ವರ. ಅದು ಅಲ್ಲದೆ ನಮಗಿಂತ ನೀವು ಯಾವ್ದ್ರೊಳಗೆ ಏನು ಕಡಿಮೆ ಇದ್ದೀರಿ? ಶಾಂತ, ಹೋಗಿ ತುಂಗನ್ ಕರ್ಕೊಂಡು ಬಾ. ಅಯ್ಯೋ ತುಂಗ, ತುಂಗ. ಚಿಕ್ಕಮ್ಮ, ದಯವಿಟ್ಟು ಅದನ್ನ ಕೊಟ್ಬೇಡಿ. ನಾನ್ ಸಾಯ್ಬೇಕು, ನಾನ್ ಸಾಯ್ಲೇಬೇಕು. ಭದ್ರ ಇಲ್ಲ ಅಂದ್ರೆ ನನಗ್ ಬದುಕೆ ಬೇಡ. ಅವನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಚಿಕ್ಕಮ್ಮ. ಬಿಟ್ಬೇಡಿ, ನನ್ನನ್ನ ಬಿಟ್ಬೇಡಿ ಪ್ಲೀಸ್. ತುಂಗ, ನೀನು ಭದ್ರನ ಇಷ್ಟೊಂದು ಪ್ರೀತಿಸ್ತಿದ್ಯಾ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲಮ್ಮ. ನಿನಗೆ ಇಷ್ಟ ಇಲ್ದಿರೋನ್ ಜೊತೆ ಮದುವೆ ಮಾಡ್ಕೊಂಡು ದಿನ ಸಾಯೋದಕ್ಕಿಂತ ಪ್ರೀತಿಸ್ತೋನ್ ಜೊತೆ ಹೋಗಿ
ಸುಖವಾಗಿರು. ಚಿಕ್ಕಮ್ಮ. ನೀನು ಹೋಗಮ್ಮ. ಮತ್ತೆ ಅಪ್ಪಾಜಿ? ಅದೆಲ್ಲ ನೀನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಅಪ್ಪಾಜಿ ಗೊತ್ತಾದ್ರೆ ನಿಮ್ಮನ್ ಸುಮ್ನೆ ಬಿಡೋಲ್ಲ. ತುಂಗ, ನೀನಿನ್ನೂ ಬಾಳಿ ಬದುಕ್ಬೇಕಾದವಳು. ನೀನ್ ಸುಖವಾಗಿದ್ರೆ ನನಗಷ್ಟೇ ಸಾಕು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ. ಚಿಕ್ಕಮ್ಮ, ನನ್ನ ಹೆತ್ತ ತಾಯಿ ಇದ್ದಿದ್ಲು ನನಗೋಸ್ಕರ ಇಷ್ಟು ಮಾಡ್ತಿದ್ಲೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ನೀವು ನನ್ನ ಪಾಲಿಗೆ ದೇವತೆ ಚಿಕ್ಕಮ್ಮ, ದೇವತೆ. ನೀನು ಹೋಗಮ್ಮ, ನೀನು ಹೋಗು. ಬರ್ತೀನಿ. ಶಾಂತ, ತುಂಗ ಇಲ್ಲಿ ಮಾತಾಡು. ಅವಳು ಮನೇಲಿಲ್ಲ. ಅಂದ್ರೆ ನಿಮ್ ಹುಡುಗಿ ಮನೆ ಬಿಟ್ಟು ಓಡೋಗಿದ್ದಾಳ? ಇಲ್ಲಿಗೆ ಬರೋಕ್ ಮುಂಚೆನೆ ವಿಷಯ ಮುಟ್ಟಿತ್ತು. ನಿಮ್ ಹುಡುಗಿ ನಡತೆ ಸರಿ ಇಲ್ಲ ಅಂತ. ಆದ್ರೂ ಅದನ್ನ ಸುಳ್ಳು ಅಂತ ತಿಳ್ಕೊಂಡಿದ್ದೆ. ಭಾರಿ ದೊಡ್ಡ ಸಂಬಂಧ ರೀ ನಿಮ್ದು. ಏಯ್ ಬರ, ಬನ್ರಿ ಎಲ್ಲ. ನಮಸ್ಕಾರ, ಬರ್ತೀನಿ. ಅಯ್ಯೋ ಪಾಪ. ಏನ್ ಭದ್ರಾ, ಊರ್ ಬಿಟ್ಟು ಕಾಡ್ ಸೇರ್ಕೊಬೇಕಂತ ತೀರ್ಮಾನ ಮಾಡಿದ್ಯಾ? ಇನ್ನೇನ್ ಮಾಡ್ತಾನೋ? ರೋಡ್ನಲ್ಲಿ ಹಾಲ್ ಮಾರ್ಕೊಂಡಿರೋ ಬಿಕ್ನಾಸಿ ಅಂತ ಇವನ್ ಮಾವ ಆ ತುಂಗನ್ಗೆ ಒಳ್ಳೆ ಸಾಹುಕಾರ ಸಂಬಂಧ ಹುಡುಕಿದಾನೆ ಅಲ್ವೋ? ಆ ಬೆಣ್ಣೆನ ನೀನೂ ತಿನ್ಲಿಲ್ಲ, ನಮಗೂ ತಿನ್ನಕ್ ಬಿಡ್ಲಿಲ್ವಲ್ಲ? ಅರೆ ಏ ತಗಡು, ಬೆಣ್ಣೆ ಬಂದೇ ಬಿಟ್ಟಲ್ಲ. ಬಾಡ್ಗೋ, ಬೆಣ್ಣೆ ಬೆಣ್ಣೆ ಅಂತಿದ್ದಲ್ಲ, ತಿನ್ನ ಮತ್ತೆ ಬೆಣ್ಣೆನಾ? ಅರೆ ಸ್ವಲ್ಪ ಇರ್ಗುರು, ಅವನ್ ಯಾವನ ತಿನ್ಕೊಳ್ಳೋ ಬರಲ್ಲ, ನಾವೊಂಚೂರು ತಿನ್ಕೊಂತೀವಿ. ಏನೋ ಇನ್ನೊಂಚೂರು ಬೇಕಾ ಹೇಳು? ಇಷ್ಟಿಷ್ಟಮ್ಮ. ಈ ನನ್ ಮಗ ಒಬ್ಬನ್ನ ಮಣ್ಣು ಮಾಡ್ಬಿಟ್ರೆ ಎಲ್ಲಾ ಪೀಡೆ ತೊಲಗ್ದಂಗೆ. ಶಾಂತ, ಶಾಂತ,
ಯಾಕ್ರೋ ನನ್ ಭದ್ರನ್ ಯಾಕೋ ಮಣ್ಣಲ್ಲಿ ಹಾಕ್ಬಿಡ್ತಾ ಇದ್ದೀರಾ? ಎಲ್ಲೋ ನನ್ ಭದ್ರ ಭದ್ರ ಬೇಕು ನಂಗೆ. ಬಿಡ್ರೋ, ನನಗ್ ನನ್ ಭದ್ರ ಬೇಕು. ಬೇಡ, ನನ್ನ ಭದ್ರ ಎಲ್ಲಿದ್ದಾನೆ? ಸತ್ತೋದ. ಭದ್ರ ಸತ್ತೋದ್ನಾ? ನನ್ ಭದ್ರ ಸತ್ತೋದ. ನನ್ ಭದ್ರ ಸತ್ತೋದ. ಭದ್ರ ಸತ್ತೋಗ್ಬಿಟ್ನಾ? ಇದನ್ನ ಊರಲ್ಲೆಲ್ಲ ಹೇಳ್ತೀನಿ ನಾನು. ಕಡ್ಲೆಕಾಯಿ ಭದ್ರ, ಕಡ್ಲೆಕಾಯಿ ಬೇಕಪ್ಪ? ತಗೋ 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 ತಿನ್ನು. ತಾಜಾ ತಾಜಾ ಕಡ್ಲೆಕಾಯಿ. ಏ ಪೊಲೀಸ್, ಕಳ್ಳ ಪೊಲೀಸ್! ಏ ಪೊಲೀಸ್ ಪೊಲೀಸ್! ನಮ್ ಭದ್ರನ್ನ ಅವರೆಲ್ಲ ಸೇರಿ ಕೊಂದು ಮಣ್ಣಲ್ಲಿ ಮುಚ್ಚಿಬಿಟ್ರು. ಯಾರು ಗೊತ್ತಾ? ಆದ್ವಾಡಿ, ಶಿವ, ಸೂರಿ, ಶ್ರೀನಿವಾಸ ಇವ್ರನ್ನೆಲ್ಲ ನೀನ್ ಅರೆಸ್ಟ್ ಮಾಡ್ಬೇಕು. ಮಾಡ್ತೀಯ ಅಲ್ವಾ? ಮಾಡ್ತೀನಿ ಈಗಲೇ ಅರೆಸ್ಟ್ ಮಾಡ್ತೀನಿ. ಡೋಂಟ್ ವರಿ. ವೆರಿ ಗುಡ್. ಒಳ್ಳೆ ಹುಡುಗ ನೀನು. ಏ ನಿಂಗೊಂದು ವಿಷಯ ಗೊತ್ತಾ? ನನ್ ಭದ್ರ ಸತ್ತೋಗ್ಬಿಟ್ಟ. ಏ ನಾರಾಯಣ, ನಾರಾಯಣ ಸಾಯಿಸ್ಬಿಡ್ತೀನಿ. ನಾನ್ ನಿನ್ನೀಗ ಸಾಯಿಸ್ತೀನಿ. ಅಮ್ಮ ಇಟ್ಲೇ ಅಲ್ಲ ಹಿಂದಿ. ಲೋ ಮುದ್ಕ, ನಿಮ್ ಭದ್ರನ ಹೊಡೆದು ಹೂತಾಕ್ಬಿಟ್ವಿ. ಅಯ್ಯೋ ದೇವ್ರೆ, ರೈಟ್ ಹೇಳಲ್ಲ. ನಮ್ ಕಾಲೇಜ್ನಲ್ಲಿ ನಾವು ಏನ್ ಮಜಾ ಮಾಡಕ್ ಹೋದ್ರು ಅಡ್ಡ ಬರ್ತಾ ಇದ್ದ. ಹೋಗ್ಲಿ ಬಿಡು, ಪೀಡೆ ತೊಲಗ್ತು. ಹಾಗಾದ್ರೆ ಇನ್ಮೇಲೆ ನಾವು ಎಲ್ಲಿ ಬೇಕಾದ್ರೂ ಕಬಡ್ಡಿ ಆಟ ಆಡ್ಬೋದು. ಕಬಡ್ಡಿ? ಅದೇ ಕಣೋ, ಮುಟ್ಬಿಟ್ಟು ಔಟ್ ಮಾಡೋ ಆಟ. ಓ, ಕಬಡ್ಡಿ ಆಟನಾ? ಕಬಡ್ಡಿ ಯಾವನಿಗಿರ ಗಂಡಿಸ್ರಲೇ ಬರ್ರ. ನಿಮ್ ಕೈ ಹಿಡಿಯೋ ಗನ್ಸು ನಾನಿದ್ದೀನಿ. ಇವನ್ ಯಾವನ ಕಾಕಿ ಸರ್ದಾರ ಹೊಸ್ತಾಗ್ಬಿಟ್ಟು ಬಂದಂಗವನೇ. ನಿಮ್ ಹುಟ್ಟು ಅಡಗ್ಸಕ್ ಬಂದಿದ್ದೀನಿ. ನಮ್ಮನ್ನ ಯಾಕೆ ಸರ್ ಅರೆಸ್ಟ್ ಮಾಡ್ತಾ ಇದ್ದೀರಾ? ಊರ್ ತುಂಬಾ ಹೊಡ್ಕೊತಿದ್ರಲ್ಲ, ಅದ್ರನ್ನ ಕೊಲೆ ಮಾಡಿದೀವಿ ಅಂತ. ಅದಕ್ಕೆ ನಮ್ಮನ್ನ ಅರೆಸ್ಟ್ ಮಾಡಕ್ ಅಣ್ಣ ಇವನ್ ಯಾಕೋ ಕಳಿಸಿದ್ದಾರೆ. ಅದೇ ನಮ್ ರಘು ಇನ್ಸ್ಪೆಕ್ಟ್ರು. ನಿಮ್ ರಘು ಇನ್ಸ್ಪೆಕ್ಟರ್ ರಜದ ಮೇಲೆ ಮನೆಗೆ ಹೋಗಿದ್ದಾಯ್ತು. ಹತ್ರ ಜೀಪ ಎಲ್ಲಿಗೆ? ಮಾವನ್ ಮನೆಗ? ನಾವೆಲ್ಲೋದ್ರು ಸೇಫ್ ಅಮ್ಮ. ಯಾಕಯ್ಯೆ, ನಾವೇ ಬರ್ತೀವಿ. ಏ ಬಾರ, ಹಿಂಗೋಗಿ ಹಂಗ್ ಬರೋಣ. ಅತ್ತೆ, ನಿಂಗೊಂದು ವಿಷಯ ಗೊತ್ತಾ? ಭದ್ರ ಸತ್ತೋದ. ನನ್ ಭದ್ರ ಸತ್ತೋದ ಅತ್ತೆ. ಭದ್ರ ನದಿ ದಂಡೆ ಮೇಲೆ, ಮರದ ಕೆಳಗಡೆ, ಭೂಮಿ ಒಳಗಡೆ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ. ನೀನು ನೋಡ್ಬೇಕಾ? ಬಾ, ಕರ್ಕೊಂಡು ಹೋಗ್ತೀನಿ. ಭದ್ರ ನೇಳಿಸ್ತೀನಿ, ಮಾತಾಡ್ಸು. ಮತ್ತೆ ತಿರ್ಗಾ ಅಲ್ಲೇ ಮಣ್ಣಲ್ಲಿ ಮುಚ್ಚಿಟ್ಬಿಡು. ಯಾಕೆ ಗೊತ್ತಾ? ನನ್ ಭದ್ರ ಸತ್ತೋದ. ಕುಂಕುಮ, ಇನ್ಮೇಲೆ ಇದೆಲ್ಲ ಬೇಡ. ಯಾಕೆ ಗೊತ್ತಾ? ನನ್ ಭದ್ರ ಸತ್ತೋದ. ನನ್ ಭದ್ರ ಸತ್ತೋದ. ನನ್ ಭದ್ರ ಸತ್ತೋದ. ನನ್ ಭದ್ರ ಸತ್ತೋದ. ಯುವರ್ ಆನರ್, ಈ ಅದ್ವಾನಿ, ಶಿವ, ಸೂರ್ಯ, ಶ್ರೀನಿವಾಸ್ ಅವರುಗಳು ಹಾಡು ಹಗಲಲ್ಲೇ ಭದ್ರನ್ನ ಅಮಾನುಷವಾಗಿ ಕೊಂದು ಹಾಕಿದ್ದಾರೆ. ಅಬ್ಜೆಕ್ಷನ್ ಯುವರ್ ಆನರ್. ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು
ಅನಾವಶ್ಯಕವಾಗಿ ನಿರಪರಾಧಿಗಳ ಮೇಲೆ ಅಪರಾಧವನ್ನು ಹೊರಿಸುತ್ತಿದ್ದಾರೆ. ಈ ಯುವಕರು ಮುಗ್ಧರು. ಇವರು ಮುಗ್ಧರಲ್ಲ. ಈ ಊರಲ್ಲೇ ಇವರು ಪುಂಡ ಪೋಖರಿಗಳು ಅನ್ನೋದಕ್ಕೆ ಬಲವಾದ ಹಿನ್ನೆಲೆ ಇದೆ. ಈ ಹುಡುಗರ ಪುಂಡಾಟಿಕೆಯಿಂದ ಮನನೊಂದ ಸುಕನ್ಯಾ ಅನ್ನೋ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ಲು. ಮೈಲಾರ್ಡ್, ಸುಕನ್ಯಾ ಅನ್ನೋ ಹುಡುಗಿ ಬೇರೆ ಯಾರೂ ಅಲ್ಲ, ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಮಗಳು. ಆಕೆ ಸತ್ತದ್ದು ಸ್ವಂತ ಕಾರಣಕ್ಕಾಗಿ. ಕಾಲೇಜ್ನಲ್ಲಿ ಯಾವನೊಬ್ಬ ಹುಡುಗನ ಜೊತೆ ಪ್ರೇಮ ಪ್ರಸಂಗ ನಡೆಸಿದ್ಲು. ಯೌವನದ ಆವೇಶದಲ್ಲಿ ಗರ್ಭಿಣಿಯಾದ್ಲು. ತಂದೆ ತಾಯಿಗಳಿಗೆ ಮುಖ ತೋರಿಸಲಾಗದೆ ನೇಣು ಹಾಕೊಂಡ್ಲು. ಆದ್ರೆ ಸಮಾಜದ ಎದುರಿನಲ್ಲಿ ತಮ್ಮ ಮನೆ ದೋಸೆ ತೂತು ಅನ್ನೋದನ್ನ ಹೇಳ್ಕೊಳ್ಳೋಕ್ಕಾಗದೆ ಅದನ್ನ ಬೇರೆಯವ್ರ ಮೇಲೆ ಹೊರಿಸ್ತಾ ಇದ್ದಾರೆ. ಸರ್ಕಾರದ ವಕೀಲ್ ಸಾಹೇಬರು ಭದ್ರನ ಕೊಲೆ ಆಗಿದೆ ಎಂದಾಗ ನನ್ನ ನಗು ಬರ್ತಾ ಇದೆ. ಯಾಕೆ ಅಂದ್ರೆ ಭದ್ರನ ಕೊಲೆನೇ ಆಗಿಲ್ಲ. ಅದಕ್ಕೆ ಸಾಕ್ಷಿ ಇಲ್ಲಿದೆ. ತಾರೀಖು 16/8/92 ಭದ್ರ ಎಕ್ಸಲೆಂಟ್ ಬಾರ್ನಲ್ಲಿ ಕುಡಿದು ದುಡ್ಡು ಕೊಡದೆ ಜಗಳ ಆಡಿ ಕೊನೆಯಲ್ಲಿ ಎಲ್ಲರನ್ನೂ ಹೊಡೆದು ಹೋದ ಸುದ್ದಿ ಈ ಪೇಪರ್ನಲ್ಲಿ ಬಂದಿದೆ. ಯುವರ್ ಆನರ್, ಪೇಪರ್ನಲ್ಲಿ ಅನೇಕ ವಿಷಯಗಳು ಬರ್ತವೆ. ಹಾಗಂತ ಯಾವುದೋ ಒಂದು ಹೊಡೆದಾಟದ ಸುದ್ದಿ ಬಂದ ಮಾತ್ರಕ್ಕೆ ಸತ್ತು ಹೋದ ವ್ಯಕ್ತಿಯನ್ನ ಸತ್ತೇ ಹೋಗಲಿ ಒಂದು ಪುಕಾರ್ ಹಬ್ಬಿಸುವುದು ಸರ್ವತಾ ನ್ಯಾಯವಲ್ಲ. ಭದ್ರ ಜೀವಂತವಾಗಿದ್ದಾನೆ ಅನ್ನೋದಕ್ಕೆ ಪ್ರತ್ಯಕ್ಷ ದರ್ಶಿಯೊಬ್ಬರ ಸಾಕ್ಷಿ ಇದೆ. ಅದನ್ನ ವಿಚಾರಣೆ ಮಾಡೋದಕ್ಕೆ ತಾವು ಅನುಮತಿ ನೀಡಬೇಕು. ನೀವು ಭದ್ರನ್ನ ಎಲ್ಲಿ, ಯಾವಾಗ, ಯಾಕೆ ನೋಡಿದ್ರಿ? ಹೊಸಿ ತಡ್ಕೊಳ್ರಿ. ನಾಯಾಕ್ರಿ ನೋಡ್ಲಿ ಆ ಭದ್ರನ್ನ. ಆ ಭದ್ರ ಯಾವಾಗ್ಲೂ ನಮ್ ಸೂಳರ್ಗಲ್ಲಿಲೇ ಬಿದ್ದಿರ್ತಿದ್ದ. ನಿನ್ನೆ ರಾತ್ರಿನೂ ನಮ್ಮ ಮನೆಗ್ ಬಂದಿದ್ದ. ನಿಮ್ ಮನೆಗೆ ಯಾಕೆ ಬಂದಿದ್ದ? ಇನ್ಯಾಕ್ ಬರ್ತಾನೆ? ಅವನಿಗೆ ತೆವಲ್ ಬಂದ್ ಕೂಡ್ಲೆ ಬರ್ತಿದ್ದ. ನಿನ್ನೆ ರಾತ್ರಿನೂ ಹಂಗೆ ಬಂದಿದ್ದ. ನಾನೇ ಆ ದಂಧೆ ಬಿಟ್ಟು 2 ತಿಂಗಳಾಯ್ತು ಅಂದೆ. ಯಾಕಂದ್ರೆ ನಮ್ ಸಾಹೇಬ್ರು ನೀ ಮಾಡ್ತಿರೋ ಕೆಲಸ ತಪ್ಪು ಅಂದ್ರು. ಅದಕ್ಕೆ ನಾನು ದಂಧೆನ ಬೂಟ್ಬಿಟ್ಟೆ. ಭದ್ರ ಬದುಕಿದಾನೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಅವನೀಗ ತಮ್ಮ ಹತ್ರ ಟೆಲಿಫೋನ್ನಲ್ಲಿ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದಾನೆ. ಎಸ್, ಮ್ಯಾಜಿಸ್ಟ್ರೇಟ್ ಸ್ಪೀಕಿಂಗ್. ಯಾರು? ಭದ್ರನ? ಏನು ವಿಷಯ? ಏನು? ನೀನ್ ನನ್ ಮರ್ಡರ್ ಮಾಡ್ತೀಯ? ನಾನ್ಸೆನ್ಸ್. ಭದ್ರ ಬದುಕಿದಾನೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಿಲ್ಲ ಅಂತ ನನ್ನ ಭಾವನೆ. ಏ ತುಂಗ, ಭದ್ರ ಸತ್ತಿಲ್ಲ ಕಣೆ. ಸತ್ತಿಲ್ಲ. ಕೋರ್ಟಲ್ಲಿ ಪ್ರೂವ್ ಆಗಿದೆಯಂತೆ. ಅವನು ಬದುಕಿದಾನೆ. ಪದ್ಮಕ್ಕನ್ ಮನೆಗೆ ಬಂದಿದ್ನಂತೆ. ಹುಚ್ಚಿ ಹುಚ್ಚಿ, ಅಲ್ಲಿಗೆ ಬಂದವನು ನಮ್ಮ ಮನೆಗೆ ಬರ್ದೇ ಇರ್ತಾನ? ನಾನ್ ನಂಬಲ್ಲ. ನನ್ ಭದ್ರ ಸತ್ತೋದ. ಇವರೆಲ್ಲ ಹೇಳ್ತಿರೋದು ಸುಳ್ಳು. ಇವರೆಲ್ಲ ಹೇಳ್ತಿರೋದು ಸುಳ್ಳು. ನನ್ ಭದ್ರ ಸತ್ತೋಗಿದ್ದಾನೆ. ಇವರೆಲ್ಲ ಸೇರಿ ನನ್ನ ಭದ್ರನ ಸಾಯಿಸ್ಬಿಟ್ರು. ಇವನು ನನ್ ಭದ್ರನ್ ತಲೆ ಹೊಡೆದ. ಇವನು ಗುಂಡೆ ತೆಗೆದ. ಇವನು ಅವನ್ನ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಟ್ಟ. ಅವನು ಅದನ್ನೆಲ್ಲ ನೋಡಿ ನಗ್ತಾ ನಿಂತ್ಕೊಂಡಿದ್ದ. ಇವರೆಲ್ಲ ಸೇರಿ ನನ್ನ ಭದ್ರನ ಸಾಯಿಸ್ಬಿಟ್ರು. ಯುವರ್ ಆನರ್, ಈಕೆ ಹೇಳಿದ ಮಾತುಗಳನ್ನ ಗಮನಕ್ಕೆ ತೆಗೆದುಕೊಳ್ಳಬಾರದು. ಯಾಕೆ ಅಂದ್ರೆ ಇವಳಿಗೆ ಬುದ್ಧಿಭ್ರಮಣೆ ಆಗಿದೆ. ಅಬ್ಜೆಕ್ಷನ್ ಮೈ ಲಾರ್ಡ್. ಅಬ್ಜೆಕ್ಷನ್ ಸಸ್ಟೈನ್ಡ್. ಈಕೆಗೆ ಬುದ್ಧಿಭ್ರಮಣೆ ಆಗಿರೋದಕ್ಕೆ ಕಾರಣ ಭದ್ರನ್ನ ಈಕೆ ಎದುರಿಗೆ ನಿಲ್ಲಿಸಿಕೊಂಡು ಹೊಡೆದು ಬಡದು ಭೀಕರವಾಗಿ ಕೊಂದದ್ದಲ್ಲದೆ ಈ ಹುಡುಗಿ ಮುಂದೆನೆ ಅವನ ಹೆಣನ ಗುಂಡಿಲ್ ಹಾಕಿ ಮಣ್ಣಲ್ಲಿ ಮುಚ್ಚಿದ್ರು. ಇಂಥದ್ದನ್ನ ಯಾವುದೇ ಗಂಡದೇ ಇರೋ ಮನುಷ್ಯನ ಮುಂದೆ ಮಾಡಿದ್ರು ಅವನಿಗೆ ಶಾಕ್ ಆಗೋದು ಖಂಡಿತ. ಅಂಥದ್ರಲ್ಲಿ ಅದನ್ನ ತನ್ನ ಕಣ್ಣಾರ ಕಂಡ ಈಕೆ ಹೀಗಾಗಿರೋದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ. ಇವ್ರು ಹೇಳ್ತಿರೋದೆಲ್ಲ ಸತ್ಯ ಅಲ್ವಾ ಸರ್? ಈಕೆಗೆ ಬುದ್ಧಿಭ್ರಮಣೆ ಆಗಿದ್ರು, ಭದ್ರನ್ನ ಕೊಂದ್ರು, ಮಣ್ಣಲ್ಲಿ ಹೂತ್ರು ಅಂತ ಹೇಳ್ತಿರೋದನ್ನು ನೋಡಿದರೆ ಖಡಾಖಂಡಿತವಾಗಿ ಶವ ಹೂತಿರೋ ಜಾಗನ ತೋರಿಸ್ತೀನಿ ಅಂತ ಹೇಳ್ತಿರೋದ್ರಿಂದ ನ್ಯಾಯಾಲಯವು ಈಕೆ ತೋರಿಸೋ ಜಾಗನ ಸ್ಥಳ ಪರೀಕ್ಷೆಗೆ ಒಳಪಡಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಸಮಾಧಿಯ ಪರೀಕ್ಷೆಗೆ ನ್ಯಾಯಾಲಯವು ಅನುಮತಿ ನೀಡಿದೆ. ಬನ್ನಿ ಬನ್ನಿ, ಇಲ್ಲೇ
ಇಲ್ಲೇ ನನ್ ಭದ್ರನ ಅವ್ರು ಸಾಯಿಸಿದ್ದು. ನೋಡಿ, ಇಲ್ಲೇ ನನ್ ಭದ್ರನ ಹೂತಾಕಿದ್ದು. ನನ್ ಭದ್ರ ತೆಗಿರಿ ತೆಗಿರಿ, ನಾನು ನನ್ ಭದ್ರನ ಕರ್ಕೊಂಡು ಹೋಗ್ಬೇಕು. ಭದ್ರಾ, ಬಾ ಹೋಗೋಣ. ಇವರೆಲ್ಲ ಒಳ್ಳೆಯವರಲ್ಲ, ಬಾರು ಹೋಗೋಣ. ನಾನು ಭದ್ರಾ ಮದುವೆ ಆಗ್ತೀವಿ. ಭದ್ರನ ಹೆಣವನ್ನು ಹುಗಿದ ಜಾಗವೆಂದು ಶಂಕಿಸಲಾದ ಗುಂಡಿಯಲ್ಲಿ ದೊರೆತಿರುವ ಅಸ್ಥಿಪಂಜರವನ್ನು ಪರೀಕ್ಷೆಗೆ ಒಳಪಡಿಸಿದ ನಂತರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ದೊರೆತಿರುವ ಮೂಳೆಗಳು ಭದ್ರನದ್ದು ಅಲ್ಲ ಮತ್ತು ಅದು ಮನುಷ್ಯನದ್ದೇ ಅಲ್ಲವೆಂದು ಖಚಿತವಾಗಿ ತಿಳಿದು ಬರುತ್ತಿದೆ. ಸಿಕ್ಕಿರುವ ಸಾಕ್ಷ್ಯ ಆಧಾರಗಳು ಹಾಗೂ ಭದ್ರನೇ ನನ್ನ ಜೊತೆಯಲ್ಲಿ ಟೆಲಿಫೋನ್ನಲ್ಲಿ ಮಾತನಾಡಿರುವುದರಿಂದ ಭದ್ರ ಬದುಕಿದ್ದಾನೆಂದು ನಿರ್ಧಾರವಾಗಿದೆ. ಆದ್ದರಿಂದ ಆದ್ವಾನಿ, ಶಿವ, ಸೂರ್ಯ, ಶ್ರೀನಿವಾಸ್ ಅವರುಗಳನ್ನು ನಿರಪರಾಧಿಗಳೆಂದು ತೀರ್ಮಾನಿಸಿ ಬಿಡುಗಡೆ ಮಾಡಲಾಗಿದೆ ಮತ್ತು ಇಷ್ಟೆಲ್ಲ ಹಗರಣಗಳಿಗೆ ಕಾರಣನಾದ ಭದ್ರನನ್ನು ನ್ಯಾಯಾಲಯದ ಮುಂದೆ ತಂದೊಪ್ಪಿಸಬೇಕೆಂದು ಪೊಲೀಸರಿಗೆ ಆದೇಶ ನೀಡಲಾಗಿದೆ. ಕೇಸೆ ವಜಾ, ಕೋರ್ಟೆ ವಜಾ, ಗೌರ್ಮೆಂಟ್ ವಜಾ. ಅಯ್ಯೋ ಶಿವನೇ, ಇಂಥ ಕೇಸ್ನಲ್ಲಿ ಚಂಡಾಳರು ಗೆದ್ಬಿಟ್ರಲ್ಲ. ಬತ್ತಾ ಬತ್ತಾ ಪ್ರಪಂಚ ಹಾಳಾಗೋಯ್ತು. ಭದ್ರಾ ಇನ್ನೂ ಸತ್ತೇ ಇಲ್ವಂತೆ. ಲಾಯರ್ ಬುದ್ಧು ಅಂತಾದ್ರೆ ಬದುಕಿದ್ದವ್ರನ್ನ ಸಾಯಿಸ್ಬೋದು, ಸತ್ತವ್ರನ್ನ ಬದುಕಿಸ್ಬೋದು. ಯಾವ್ದು ಹೆಂಗಾಗ್ತದ ಅಂತ ಹೇಳಕ್ಕೆ ಆಗೋದಿಲ್ಲ. ಹಣ್ಣು ಹೆಣ್ಣು ನಮ್ಮವ್ರನ್ನ ನೀವು ಕಾಪಾಡಿದ್ದಕ್ಕೆ ಮಣ್ಣು ಅಂದ್ರೆ ನಾನ್ ಮಾತು ಕೊಟ್ಟ ಹಾಗೆ ಶಿವಮೊಗ್ಗದಲ್ಲಿ ನಿಮಗೆ 2 ಸೈಟ್ ಮಾಡಿದ್ದೀನಿ. ಅಯ್ಯಯ್ಯೋ, ಇಷ್ಟೆಲ್ಲ ನನಗೆ ಒಟ್ಟಿಗೆ ಕೊಟ್ಬಿಟ್ರೆ ನಾನು ಹ್ಯಾಕ್ ಸಾರ್ ಅನುಭವಿಸ್ಲಿ? ಅನ್ಭೋಗ್ಸಿ ಅನ್ಭೋಗ್ಸಿ. ಛೇ 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 ಛೇ, ಎಷ್ಟು ದಿವಸದ ಮೇಲೆ ಇಂಡಿಯಾಗೆ ಬರ್ತಾ ಇದ್ದೀನಿ, ರಿಸೀವ್ ಮಾಡಕ್ ಒಬ್ರು ಏರ್ಪೋರ್ಟ್ಗೆ ಬರ್ಲಿಲ್ಲ. ಸುಕನ್ಯಾ, ಸುಕನ್ಯಾ. ಅರೆ, ಯಾರಿಲ್ವೇ? ಹಾಯ್ ಡ್ಯಾಡ್, ಹೌ ಆರ್ ಯು? ಯಾಕೆಲ್ಲ ಒಂಥರ ಇದ್ದೀರಾ? ಮಮ್ಮಿ, ಸುಕನ್ಯಾ ಎಲ್ಲಿ? ವೇಣು, ಡ್ಯಾಡಿ, ಮಮ್ಮಿ, ಸುಕನ್ ನಿನ್ಗೇನಾಯ್ತಪ್ಪ? ನೀವ್ ಯಾಕೆ ನನಗೆ ತಿಳಿಸ್ಲಿಲ್ಲ? ಸುಕನ್ ನಿನ್ಗೇನಾಯ್ತಪ್ಪ? ಬೀದಿಲಿ ಗಲಾಟೆ ಮಾಡ್ತಿದ್ದವರು ಮನೆಗೂ ಬಂದ್ಬಿಟ್ರಾ? ನೀವು ನಮ್ಮನ್ನ ಬೀದಿಲಿರೋಕ್ ಬಿಡದೆ ಒಳಗ್ ತಳಕ್ ನೋಡಿದ್ರಿ, ಅದಕ್ಕೆ ಬೀದಿಲ್ ಬೇಡ ಅಂತ ಮನೆಗೆ ಬಂದ್ಬಿಟ್ವಿ. ಏನ್ ಸರ್, ಒಳ್ಳೆ ಮಾಸ್ಟರ್ ಪೀಸ್ ನ ಇಟ್ಟಿದ್ದೀರಾ? ಇಂಪಾರ್ಟೆಂಟ್ ಅಂತ ಕಾಣ್ತದೆ. ರಿಲ್ಯಾಕ್ಸ್. ಇದರಲ್ಲಿ ನಿಮ್ ಮಗಳು ಹೊಟ್ಟೆಲ್ ಹುಟ್ಟೋ ಮಗುಗೆ ಅಪ್ಪ ಯಾರು ಅಂತ ಸಾಕ್ಷಿ ಇದೆ. ಮಾವ ಬರ್ಲಾ? ನನ್ನ ಮಕ್ಕಳಿರೋದೇ ಮದುವೆ ಮಾಡೋದಕ್ಕೆ. ಅವ್ರು ನಂಗೆ ಸಾಕಿದ್ದೀನಿ, ಅದೇ ತರ ಬೆಳೆಸಿದ್ದೀನಿ.
ಬೀದಿಲ್ ತಿರ್ಗಾಕ್ ಬಿಡ್ದೆ 10 ಬಸ್ಸಲ್ಲಿ ಇಟ್ಕೊಳ್ರಯ್ಯ. ಏನ್ ಗುಂಡಾಗಿರಿ ಮಾಡ್ತಿದ್ದೀರ ನಾವು? ಹೋಗ್ರಯ್ಯ, ಅದೇನ್ ಮಾಡ್ಕೋತೀರ ನಾನು ನೋಡ್ತೀನಿ. ಅಮ್ಮ ಅಂದ್ರೆ ನಮ್ಮ ಅಮ್ಮ ದೇವತೆ ಇದ್ದಂಗೆ. ಮರ್ಯಾದೆ ಜಾಗ ಖಾಲಿ ಮಾಡ್ತಿರಲ್ಲ. ನೀವಿಲ್ಲಿಷ್ಟು ಜನ ಸೇರಿದ್ದೀರಲ್ಲ, ನಿಮ್ಮಲ್ಲಿ ಗಂಡಸರು ಅಂತ ಹೇಳ್ಕೊಳಕ್ ಒಬ್ರು ಇಲ್ವಾ? ಸದ್ದು, ಹೆಂಗಸರು ಹದ್ಮೀರಿ ಮಾತಾಡಬಾರ್ದು. ನಾವಿಲ್ಲಿ ಸೇರಿರೋದು ನಮಗಾಗಿರೋ ಅನ್ಯಾಯನ ಹೇಗ್ ನಿವಾರಿಸ್ಕೊಳ್ಬೇಕು ಅಂತ ಚರ್ಚೆ ಮಾಡೋಕೆ. ನೀವಿಲ್ಲಿ ಕೂತು ಚರ್ಚೆ ಮಾಡ್ತಾ ಇರಿ. ಅಷ್ಟರಲ್ಲಿ ಊರಿನ ಹೆಂಗಸರೆಲ್ಲ ಬೀದಿ ನಾಯಿಗಳಿಗೆ ಬಸರಾಗಿರ್ತಾರೆ. ಸುಶೀಲಾ, ಸುಶೀಲಾ ಎಲ್ಲಪ್ಪ ಉಳಿದಿದೆ ಈ ಸುಶೀಲಿನ ಶೀಲ? ನಾನೀಗ ನಾಯಿ ಮುಟ್ಟಿದ್ ಮಡಕೆ. ನನ್ ಗಂಡನ್ ಮನ್ಸು ನೋಯಿಸಬಾರ್ದು ಅಂತ ಇಷ್ಟು ದಿವಸ ಈ ವಿಷಯ ಮುಚ್ಚಿಟ್ಟಿದ್ದೆ. ಆ ಶಿವ ಸೂರ್ಯ ಅವರ ಹಸಿ ಕಾಮಕ್ಕೆ ನಾನು ಬಲಿಯಾದೆ. ಆದ್ರೆ ನನ್ನ ಗತಿ ಬೇರೆ ಹೆಣ್ಮಕ್ಳಿಗೆ ಬರ್ದಾಗ ತಡಿಯೋಕೆ ಇಲ್ಲಿ ಯಾರು ಗಂಡಸ್ರ ಇಲ್ವಾ? ನೀವೆಲ್ಲ ಇಲ್ಲಿ ಇಟ್ಟಿರೋ ಸೀರೆ ಕುಂಕುಮ ಬಳೆ ಎಲ್ಲ ಹಾಕೊಳ್ಳಿ. ಇಲ್ದೇ ಇದ್ರೆ ಊರಿನ ಜನ ನಿಮ್ಮನ್ನ ಗಂಡಸರು ಅಲ್ಲ ಹೆಂಗಸರು ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ನೀವೆಲ್ಲ ಶಿಕಾರಿಗಳ? ಆ ಚಾಂಡಾಲರ್ಗಳ ತಲೆನ ಚೆಂಡಾಡೋದಕ್ಕೆ ನಾನ್ ರೆಡಿ ಆಗಿದ್ದೀನಿ. ನಾವೆಲ್ಲ ರೆಡಿ ಆಗಿದ್ದೀವಿ. ಅನ್ಯಾಯ, ಅಧರ್ಮ, ಅನಾಚಾರಗಳನ್ನ ನಾವು ಮೆಟ್ಟಿ ನಿಲ್ಲೋಣ. ನ್ಯಾಯ, ನೀತಿ, ಧರ್ಮಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ತಯಾರು. ಒಳ್ಳೆ ಕೆಲಸ ಮಾಡಿದ್ದೀರಾ, ಎಲ್ಲ ತಪ್ಸ್ಕೊಂಬಿಡಿ. ಮೆರವಣಿಗೆ ಮಾಡ್ತಿದ್ರೇನು? ಒಬ್ಬೊಬ್ರು ಚರ್ಮ ಸುಲ್ದು ಹಾಕ್ಬಿಡ್ತೀರಿ. ಶುರು ಮಾಡ್ರ ಮೆರವಣಿಗೆ. ಮೈ ಲಾರ್ಡ್, ನೀವು ಅನುಮತಿ ಕೊಟ್ರೆ ಈ ಕೇಸ್ ಬಗ್ಗೆ ವಿಚಾರಣೆ ನಡೆಸಿ ಸತ್ಯನ ನ್ಯಾಯಾಲಯದ ಮುಂದೆ ಬಿಚ್ಚಿಡ್ಬೇಕು ಅಂತ ನನ್ನ ಆಸೆ. ಆಗಬಹುದು. ನೀವು ಇವ್ರನ್ನ ಎಲ್ಲ ಅರೆಸ್ಟ್ ಮಾಡಿದ್ರಿ? ಈ 4 ಜನನು ಶ್ರೀನಿವಾಸನ್ ಕೊಂದು ಅವನ ಹೆಣನ ಬಾಜಾ ಭಜಂತ್ರಿ ಸಮೇತ ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದ್ದಾಗ ನಾನು ಅರೆಸ್ಟ್ ಮಾಡಿದೆ. ಮೆರವಣಿಗೆ ಮಾಡ್ತಿದ್ದಾಗ ಅರೆಸ್ಟ್ ಮಾಡಿದ್ರಿ, ರೈಟ್? ಹೌದು. ನೋಟ್ ಡೌನ್ ದಿಸ್ ಪಾಯಿಂಟ್ ಯುವರ್ ಆನರ್. ಇವರು ಕೊಲೆ ಮಾಡಿದ್ದನ್ನ ನೀವು ನೋಡಿಲ್ಲ ಅಲ್ಲ? ಹೌದು. ಆದ್ರೆ ಈ 4 ಜನನು ಸಾವಿರಾರು ಜನಗಳ ಮುಂದೆ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು. ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರು ಅಂತಾನು ನೀವೇ ಹೇಳ್ತಿದ್ದೀರಾ. ಇವ್ರು ಕೊಲೆ ಮಾಡಿದ್ದನ್ನ ನಾನು ನೋಡ್ಲಿಲ್ಲ ಅಂತಾನು ಒಪ್ಕೋತಾ ಇದ್ದೀರಾ. ವಾಟ್ ಇಸ್ ದಿಸ್? ಆ ಸಾವಿರಾರು ಜನಗಳಲ್ಲಿ ನಿಮಗೆ ಸಾಕ್ಷಿ ಹೇಳೋಕೆ ಯಾರಾದ್ರೂ ಇದ್ದಾರಾ? ಇಲ್ಲ, ಸಾಕ್ಷಿ ಹೇಳೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಯಾರು ಯಾಕೆ ಮುಂದೆ ಬರ್ತಾ ಇಲ್ಲ? ಅಂದ್ರೆ ನೀವು ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಜನಗಳನ್ನ ಒತ್ತಾಯ ಮಾಡಿದ್ದೀರಾ. ಆ ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಜನಗಳು ಒಪ್ತಾ ಇಲ್ಲ ಅಷ್ಟೇ. ದಟ್ಸ್ ಆಲ್ ಯುವರ್ ಆನರ್. ನಿಮ್ಮ ಸಹಪಾಠಿಯಾದ ಶ್ರೀನಿವಾಸ್ ಅವರನ್ನ ಇವರೇ ಕೊಲೆ ಮಾಡಿದ್ದು ಅಂತ ನೀವು ಪೊಲೀಸ್ ಮೊಹಜರ್ನಲ್ಲಿ ಹೇಳಿಕೆ ಕೊಟ್ಟಿದ್ದೀರಾ. ಆದ್ರೆ ಕೊಲೆ ನಡೆದ ಸಂದರ್ಭದಲ್ಲಿ ನೀವು ಅಲ್ಲಿರ್ಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದನ್ನ ನೀವ್ ಹೇಳ್ಬಹುದು. ಆದ್ರೆ ನಾನು ಶ್ರೀನಿವಾಸ್ ಮಾತಾಡ್ತಾ ನಿಂತಿದ್ದಾಗ ಈ 4 ಜನ ನಮ್ಮ ಮೇಲೆ ಹಠಾತ್ತನೆ ದಾಳಿ ಮಾಡಿದ್ರು. ನಮ್ಗೇನಾಗುತ್ತೋ ಏನೋ ಅಂತ ನೋಡೋದ್ರೊಳಗೆ ಅಲ್ಲಿ ನೆರೆದಿದ್ದ 100 ಜನಗಳ ಮುಂದೆ ಒಡೆದ ಬಾಟ್ಲಿಗಳಿಂದ ತಿವ್ದು ಸಾಯಿಸ್ಬಿಟ್ರು. ತಾರೀಕು 12/9/92 ನಡು ಹಗಲಿನಲ್ಲಿ ನಿಮ್ಮ ಅಂಗಡಿ ಮುಂದೆ ಸರ್ಕಲ್ನಲ್ಲಿ ಕೊಲೆ ನಡೆದಿದ್ದು ನಿಜನಾ? ಹೌದು. ಅವತ್ತು ಯಾರು ಯಾರನ್ನ ಕೊಲೆ ಮಾಡಿದ್ರು ಅಂತ ನೀವು ನೋಡಿದ್ರಾ? ಹೌದು, ನೋಡಿದ್ದೀನಿ. ಹಾಗಾದ್ರೆ ನೀವು ಕಣ್ಣಾರೆ ಕಂಡ ಸತ್ಯನ ನ್ಯಾಯಾಲಯಕ್ಕೆ ತಿಳಿಸಿ. ಆವತ್ ಮಾಮೂಲಾಗಿ ಅಂಗಡಿ ಬಾಗಿಲು ತೆಗೆದೆ. ವ್ಯಾಪಾರ ಚೆನ್ನಾಗೇ ನಡೀತಾ ಇತ್ತು. ಅಷ್ಟರಲ್ಲಿ ಶ್ರೀನಿವಾಸ ನಮ್ಮ ಅಂಗಡಿಗೆ ಬಂದ.
ಬಂದವನೇ ಕಾಲ್ ಕೆರ್ಕೊಂಡು ಜಗಳ ತೆಗೆದು ದಾಂಧಲೆ ಮಾಡ್ದ. ನಾನು ಪ್ರತಿಭಟಿಸಿದ್ದಕ್ಕೆ ನನ್ನನ್ನೇ ಸಾಯಿಸ್ತೀನಿ ಅಂತ ಸೋಡಾ ಬಾಟ್ಲಿ ಹಿಡ್ಕೊಂಡು ನಿಂತ. ಸುತ್ತಲೂ ಸೇರಿದ ಜನ ದಿಕ್ಕಾಪಾಲ ಓಡೋದ್ರು. ಅಷ್ಟರಲ್ಲಿ ಅದೆಲ್ಲಿದ್ನೋ ಏನೋ ಭದ್ರ ಮಿಂಚಿನಂತೆ ಪ್ರತ್ಯಕ್ಷವಾಗ್ಬಿಟ್ಟ. ಆ ಕಾಲೇಜ್ ತುಂಟ ಶ್ರೀನಿವಾಸ್ ಕೈನಲ್ಲಿದ್ದ ಬಾಟ್ಲಿನ ಚಕ್ಕಂತ ಕಿತ್ಕೊಂಡ್ಬಿಟ್ಟ. ನನಗೆ ಗಾಬರಿ ಆಗೋಯ್ತು. ಹಂಗೆ ನಾನು ನೋಡ್ತಾ ಇದ್ದಂಗೆ ಆ ಬಾಟ್ಲಿಂದ ಶ್ರೀನಿವಾಸನ್ನ ಈರ್ದು ಸಾಯಿಸಿದ ಭದ್ರ ಮಿಂಚಿನಂತೆ ಪರಾರಿಯಾಗ್ಬಿಟ್ಟ. ಸೊ ಕೊಲೆ ನಡೆದ ಜಾಗದಲ್ಲಿ ನೀವು ಇವರನ್ನು ಯಾರನ್ನಾದ್ರೂ ನೋಡಿದ್ರೇನು? ಇಲ್ಲ, ಖಂಡಿತವಾಗಿಯೂ ಇವ್ರು ಯಾರೂ ಇರಲಿಲ್ಲ. ಯೋರ್ ಆನರ್, ಈ ಕೊಲೆ ಭದ್ರಾನೇ ಮಾಡಿರೋದನ್ನ ಇವರು ಕಣ್ಣಾರೆ ಕಂಡಿದ್ದಾರೆ. ಮೈ ಲಾರ್ಡ್, ಈ ಅಂಗಡಿ ಮಾಲೀಕ ಹೇಳ್ತಿರೋದು ಶುದ್ಧ ಸುಳ್ಳು. ಈ 4 ಜನ ಅಪಾದಿತರು ಶ್ರೀನಿವಾಸನ ಕೊಲೆ ಮಾಡಿ ಅವನ ಹೆಣನ ಬೀದಿನಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರುತ್ತಿರುವಾಗಲೇ ಪೊಲೀಸರು ಇವರನ್ನ ಬಂಧಿಸಿರು. ಐ ಆಮ್ ಸಾರಿ ಮಿಸ್ಟರ್ ಪ್ರಾಸಿಕ್ಯೂಟರ್. ಶ್ರೀನಿವಾಸನ ಶವನ ಇವರು ಮೆರವಣಿಗೆ ಮಾಡಿರಬಹುದು, ಆದ್ರೆ ಯಾವುದೇ ಕೊಲೆಗಾರ ಆದ್ರೂ ಆಧಾರ ಸಮೇತ ಸಿಕ್ಕಾಕೊಳ್ಳೋಕ್ ಇಷ್ಟಪಡೋದಿಲ್ಲ. ತಮ್ಮ ಸ್ನೇಹಿತ ಭದ್ರ ಒಬ್ಬ ಸಮಾಜ ದ್ರೋಹಿನ ಕೊಲೆ ಮಾಡ್ದ ಅನ್ನೋ ಸಂತೋಷಕ್ಕೋಸ್ಕರ ಶ್ರೀನಿವಾಸನ ಹೆಣನ ಇವರೆಲ್ಲ ಮೆರವಣಿಗೆ ಮಾಡಿದ್ದು. ಅಲ್ಲದೆ ಈ ಕೊಲೆನ ಭದ್ರಾನೇ ಮಾಡಿರೋದು ಅನ್ನೋದಕ್ಕೆ ಇನ್ನೊಂದು ಬಲವಾದ ಸಾಕ್ಷಿ ಇದೆ. ಅದು ಭದ್ರನ ತಾಯಿ ಶಾರದಮ್ಮ. ಕೊಲೆ ನಡೆದ ದಿವಸ ಏನ್ ನಡೀತು ಅಂತ ಹೇಳ್ತೀರಾ? ಆವತ್ತಿನ ದಿವಸ ಊರಿಗೂರೇ ಸಂತೋಷ ಪಡ್ತು. ನನ್ ಮಗನ್ ಕೊಂದವರ ಪೈಕಿ ಒಬ್ನಾದ್ರೂ ಸತ್ನಲ್ಲ ಅಂತ ನಾನು ಸಂತೋಷ ಪಟ್ಟೆ. ಆದ್ರೆ ಆವತ್ತಿನ ದಿವಸ ರಾತ್ರಿ ಸುಮಾರು 12 ಗಂಟೆ ಸಮಯದಲ್ಲಿ ಬಾಗಿಲು ತಟ್ಟಿ ಶಬ್ದ ಆಯ್ತು. ನಾನು ಹೋಗಿ ಬಾಗಿಲು ತೆಗ್ದೆ. ಆಗ ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಬಾಗಿಲಲ್ಲಿ ನನ್ ಮಗ ಭದ್ರ ನಿಂತಿದ್ದ. ನನ್ ಮಗ ಜೀವಂತವಾಗಿದ್ದ. ಆಗ ಅವನ್ನ ನೋಡಿ, ಅಮ್ಮ ಒಂದ್ ಚೊಂಬ್ ತುಂಬಾ ಹಾಲು ಕೊಡ್ತೀಯ ಅಂತ ಕೇಳ್ದ. ಯಾಕಪ್ಪ ಅಂತ ಕೇಳ್ದೆ. ಈ ಊರಿನ ದ್ರೋಹಿಗಳ ಪೈಕಿ ಒಬ್ಬನ್ನ ಈ ಬಾಟ್ಲಲ್ಲಿ ತಿವಿದ್ಕೊಂಡೆ ಅಂತ ಹೇಳ್ದ. ಆಮೇಲೆ ಈ ಬಾಟ್ಲ ನನ್ ಕೇಳ್ಕೊಟ್ಟು ಈ ಊರಿನ ಜನ ಇದನ್ನೆಲ್ಲ ಮರೆಯೋವರೆಗೂ 4 ದಿವಸ ಎಲ್ಲರೂ ತಲೆ ತಪ್ಪಿಸ್ಕೊಂಡಿರ್ತೀನಿ ಅಂತ ಹೇಳ. ಆಗ ನನ್ ಮಗನ ಬಗ್ಗೆ ಬಹಳ ಹೆಮ್ಮೆ ಅನ್ನಿಸ್ತು. ಇದುವರೆಗೂ ನಡೆದ ಸಂಪೂರ್ಣ ವಿಚಾರಣೆಯಿಂದ ಭದ್ರನು ಸತ್ತಿಲ್ಲವೆಂದು ಮತ್ತು ಶ್ರೀನಿವಾಸ್ ಎಂಬ ಯುವಕನ ಕೊಲೆಯನ್ನು ಸಾರ್ವಜನಿಕರ ಎದುರಿನಲ್ಲಿ ತಾನೇ ಕೊಲೆ ಮಾಡಿರುವುದು ಭದ್ರ ತನ್ನ ತಾಯಿಯ ಮುಂದೆ ಸ್ವತಃ ಒಪ್ಪಿಕೊಂಡಿದ್ದಾನೆ. ಆದ್ದರಿಂದ ಶ್ರೀನಿವಾಸನ ಕೊಲೆ ಮಾಡಿದ್ದಾರೆಂದು ಆಪಾದಿಸಲ್ಪಟ್ಟಿರುವ ವೇಣು, ವಿಶ್ವ, ಚಂದ್ರ ಹಾಗೂ ರಾಜ ಇವರುಗಳನ್ನು ನಿರಪರಾಧಿಗಳೆಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಶಾರದಮ್ಮ, ಮಗನ್ ಕಳ್ಕೊಂಡ್ ಸಂಕಟ ಹೊಟ್ಟೆಲಿ ಇಟ್ಕೊಂಡು ಅದ್ ಯಾವ ಬಾಯಿಂದ ಹೇಳ್ದವ ನನ್ ಮಗ ಬದುಕಿದಾನೆ ಅಂತ? ಶಾರದಮ್ಮ, ಟೋಟ್ಲ ಅಬದ್ಧಂ చెప్పి ನಮ್ಮ ಹುಡುಗನ ಬದುಕಿಸಿದ್ದೀರಿ. మేము వస్తామమ్మా. ಅಮ್ಮ, ನಿಮ್ ಮನಸ್ಸಿನ ನೋವು ಏನು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅಮ್ಮ, ನೀವು ಒಬ್ಬ ಭದ್ರನ ಕಳ್ಕೊಂಡಿದ್ದೀರಾ, ಆದ್ರೆ ಇಲ್ಲಿಂದ ನಾವು 4 ಜನ ಭದ್ರನ್ ಸಮ. ಹೌದಮ್ಮ. ಇನ್ಮೇಲೆ ನಿಮ್ ಜವಾಬ್ದಾರಿ ನಮ್ದು. ನಮ್ಮನ್ನೇ ನಿಮ್ ಮಕ್ಕಳು ಅಂತ ತಿಳ್ಕೊಳ್ಳಿ. ನಾವಿನ್ ಬರ್ತೀವಿ. ನಿಜವಾಗ್ಲೂ ನನ್ ಭದ್ರ ಬಂದಿದ್ನಾ? ನೀನ್ ಎಲ್ಲಿ ನೋಡ್ದೆ? ಸುಳ್ಳು ಹೇಳ್ಬೇಡ. ನನ್ ಭದ್ರ ಕೊಲೆ ಮಾಡ್ತಾನ? ಚಿಚಿ, ಅವನ ಹಾಗೆಲ್ಲ ಮಾಡೋದಿಲ್ಲ. ಅವನು ತುಂಬಾ ಒಳ್ಳೆಯವನು. ಭದ್ರ ಇಲ್ಲಮ್ಮ. ವೇಣು, ವಿಶ್ವ, ಚಂದ್ರ ಉಳಿಸೋಕ್ಕೋಸ್ಕರ ಸುಳ್ಳು ಹೇಳಿ ಅವರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು. ಅದಕ್ಕೆ ಸತ್ತೋಗಿರೋ ಭದ್ರ ಮೇಲೆ ಈ ಕೊಲೆ ಆರೋಪ ಹಾಕ್ತದೆ. ಭದ್ರ ಈ ಭೂಮಿ ಮೇಲೆ ಇಲ್ಲಮ್ಮ. ಅವನು ಸತ್ತೋಗಿದ್ದಾನೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನನ್ ಭದ್ರ ಬದುಕಿದ್ದಾನೆ. ಮತ್ತೆ ಯಾವತ್ತೂ ಸುಳ್ಳು ಹೇಳಲ್ಲ.
ಕೇಳ್ತೀನಿ. ತುಂಗ, ಅತ್ತೆ, 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 ನನ್ ಭದ್ರ ಬದುಕಿದಾನಲ್ವಾ ಅತ್ತೆ? ಇಲ್ಲಮ್ಮ, ನನ್ ಮಗ ಸತ್ತೋಗ್ಬಿಟ್ಟಿದ್ದಾನೆ. ಇಲ್ಲ ಅತ್ತೆ, ಎಲ್ರೂ ಸುಳ್ಳು ಹೇಳ್ತಿದ್ದಾರೆ. ನೀನಾದ್ರೂ ಹೇಳತ್ತೆ ಭದ್ರ ಬದುಕಿದಾನೆ ಅಂತ. ಹೇಳತ್ತೆ, ಹೇಳು ಅತ್ತೆ, ಹೇಳತ್ತೆ. ತುಂಗ, ನಿನ್ನಂಥ ಒಳ್ಳೆ ತಾಯಿ ಹೇಳಿದ್ಮೇಲೆ ಆ ಮಾತು ಯಾವತ್ತೂ ಆಗೋದಿಲ್ಲ. ಹೇಳತ್ತೆ ಭದ್ರ ಬದುಕಿದಾನೆ ಅಂತ ಹೇಳು. ಅವತ್ತು ರಾತ್ರಿ 12 ಗಂಟೆಗೆ ಮನೆಗ್ ಬಂದಿದ್ದ, ನಿನ್ ಕೈಯಿಂದ ಹಾಲಿಸ್ಕೊಂಡ್ ಕುಡಿದ್ನಾ? ಹೇಳತ್ತೆ, ಹೇಳು ಭದ್ರ ಬದುಕಿದಾನೆ ಅಂತ ಹೇಳು. ಹೇಳತ್ತೆ, ಹೇಳು ನನ್ ಭದ್ರ ಬದುಕಿದಾನೆ ಅಂತ ಹೇಳು. ಹೇಳು. ಹೌದಮ್ಮ, ನನ್ ಮಗ ಭದ್ರ ಬಂದಿದ್ದ. ನನ್ ಮಗ ಭದ್ರ ಬಂದಿದ್ದ. ನನ್ ಕೈಲೇ ಹಾಲ್ ಕುಡ್ದ್ಬಿಟ್ಟು ಹೊಟ್ಟೋದ. ನೋಡ್ಯಾ, ನಿನ್ ಕಣ್ಣಲ್ಲಿ ಹೇಗೆ ಆನಂದದ ಕಣ್ಣೀರ್ ಬರ್ತಿದೆ. ನನಗೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನನ್ ಭದ್ರ ಬದುಕಿರೋವ ನಾನು ಹೀಗಿರ್ಬಾರ್ದಲ್ವಾ? ಇರು, ಬಂದ್ಬಿಟ್ಟೆ. ಅಯ್ಯೋ ದೇವ್ರೇ. ಅತ್ತೆ, ಅತ್ತೆ, ತಗೋ. ನನ್ ಭದ್ರ ಬದುಕಿರೋವಾಗ ನಾನು ಹೀಗಿರ್ಬಾರ್ದು. ನನ್ ಕುಂಕುಮ ಇಡತ್ತೆ, ಇಡತ್ತೆ. ಇಡತ್ತೆ. అంతూ నువ్వు మాట ఇచ్చినట్లే ఆ శ్రీనివాస్ చంపి నా చేయలనే దాడి గొరిగించుకుంటా ఉండావే నాకు చాలా సంతోషమైందయ్యా. ಎಲ್ಲೋ ನಾರಾಯಣ, ನಮ್ ಕೈಗೆ ಸಿಗ್ದವನ ಸೀನಾ ಒಬ್ನೇ. ಇನ್ನು ಆ ಶಿವ ಸೂರ್ಯ ಅದ್ವಾನಿನ ಮುಗಿಸೋವರೆಗೂ ತಿಂದನ್ನ ಎದೆಗಿಳಿಯಲ್ಲ. ಒಬ್ಬೊಬ್ಬರ ಚರ್ಮ ಸುಲ್ದು ಆ ನನ್ನ ಮಕ್ಕಳ ನರನಾಡಿಗಳನ್ನ ಬೀದಿ ನಾಯಿಗೆ ಹಂಚೋವರೆಗೂ ನಮ್ಮ ಮನ್ಸಿಗೆ ನೆಮ್ಮದಿಲ್ಲ. ಇಲ್ದಿದ್ರೆ ನಮ್ಮ ಭದ್ರನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅತ್ತೆ, ಭದ್ರ ಸತ್ತೋಗಿರೋದನ್ನ ನಾನೇ ನೋಡ್ದೆ. ಅವನ್ ಹೆಂಗತ್ತೆ ಮತ್ತೆ ಬರ್ತಾನೆ? ಓ, ಅವತ್ ಮಾತ್ರ ಬಂದಿದ್ದ ಅಲ್ವಾ? ಹಾಗಾದ್ರೆ ಮತ್ತೆ ಬರ್ತಾನೆ, ಹಾಲ್ ಕುಡಿತಾನೆ. ತುಂಗ, ಏನಲ್ಲ ಮುದ್ಕೆ, ಕೋರ್ಟ್ ಭದ್ರ ಬದುಕಿದಾನೆ ಅಂತ ಇಲ್ಲದ ಕತೆ ಕಟ್ತೀಯಾ? ಏನಂದೆ ಮುದ್ಕೆ? ಭದ್ರ ಬದುಕಿದಾನೆ ಅಂದೆ ಅಲ್ವಾ? ನಿನ್ನನ್ನು ಅವನ್ ಜಾಗಕ್ಕೆ ಕಳಿಸ್ತೀವಿ, ನಡಿಯ. ಏನ್ರೋ ಬೇವರ್ಸಿ ನನ್ನ ಮಕ್ಕಳ, ಯಾಕ್ರೋ ಬಂದ್ರಿ? ಎಷ್ಟೋ ಧೈರ್ಯ ನಿಮ್ಗೆ? ಬಿಡ್ತೀನಿ ಸೋಳೆ ಮಕ್ಕಳ. ಏನೋ ನೀನೇನು ದೊಡ್ಡ ರೌಡಿನಾ? ಹಿಡ್ಕೊಳ್ಳೋ, ಹಿಡ್ಕೊಳ್ಳೋ ಬೇಕೂಪ. ರೇಪ್ ಮಾಡ್ತೀಯ, ರೇಪು. ಏ ಅದ್ವಾನಿ, ಬಾರೋ ಇಲ್ಲಿ, ಬಾರೋ ಇಲ್ಲಿ. ನಿನ್ನೆ ಅಧ್ವಾನ ಮಾಡಿ ಹಾಕ್ಬಿಡ್ತೀನಿ. ಏ ಶಿವ, ಹರಿಯೋ ಹರಿಯೋ ನನ್ನ ಬಟ್ಟೆನಾ? ನಿನ್ನೆ ಹರಿದು ಹಾಕ್ಬಿಡ್ತೀನಿ. ಏಯ್, ಆದ್ರೂ ಇನ್ನೊಂದು ನಿಮಿಷ ಇದ್ರೆ ತೋಳ್ನ ಕಟ್ಬಿಡ್ತೀನಿ. ಹೋಗ್ರೋ, ಹೋಗ್ರೋ ನಾಯಿಗಳ.
ಅವರು ಮತ್ತೆ ಬಂದಿದ್ದಾರೆ. ಅವ್ರನ್ನ ಕೊಚ್ಚಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಮತ್ತೆ ಬಂದ್ರ ಬಡ್ಡಿ ಮಕ್ಕಳ. ತುಂಗ, ತುಂಗ ನಾನೇ. ತುಂಗ ತುಂಗ ನೀ ಬದುಕಿದೀಯಾ? ನಾನು ಬದುಕಿದ್ದೀನಿ. ಅಯ್ಯೋ, ಹೋಟ್ಲಲ್ಲಿ ನೀನೇ ಕೊಲೆಗಾರ ಅಂತ ಹೇಳ್ಬಿಟ್ಟಿದ್ದೀನಿ. ಇಲ್ಲ, ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನನ್ ಮಗ ಕೊಲೆಗಾರ ಅಲ್ಲ ಅಂತ. ಬೇಡಮ್ಮ, ಆವೇಶ ಪಡ್ಬೇಡ. ಇಲ್ಲ, ನನ್ ಮಗ ಕೊಲೆಗಾರ ಅಲ್ಲ. ನನ್ ಮಾತು ಕೇಳು, ಅವಸರ ಪಡ್ಬೇಡ. ನನ್ ಮಗ ಬಂದಿದ್ದಾನೆ. ನನ್ ಭದ್ರ. ತುಂಗ. ಏನಾಗಿತ್ತಮ್ಮ? ಹೌದಪ್ಪ, ಈ ಕಣ್ಮರೆ ಆದಾಗ್ಲಿಂದ ತುಂಗನೇ ಆಗಿರ್ಲಿಲ್ಲ. ಭದ್ರ, ಇಷ್ಟು ದಿವಸ ನನ್ ಬಿಟ್ಟು ನೀನೆಲ್ಲ ಹೋಗಿದ್ದೆ? ಹೋಗಿದ್ದೆ ಅಮ್ಮ, ಅಮ್ಮ, ಇನ್ಮೇಲೆ ನೀವೇನ್ ಕೆಲಸನೂ ಮಾಡ್ಬೇಡಿ. ಇವತ್ತಿನಿಂದ ನಿಮ್ಮನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಮನೆಗೆ ಏನ್ ಸಾಮಾನು ಬೇಕು ಹೇಳಿ, ನಾವು ತಂದು ಕೊಡ್ತೀವಿ. ಏನು ಬೇಡಪ್ಪ, ನನ್ ಮಗನ್ ಜೀವ ಉಳಿಸಿ ನನ್ಗಷ್ಟೇ ಸಾಕು. ಏನಮ್ಮ, ಸತ್ತೋಗಿರೋ ಆ ಮಗನೇ ನೆನ್ಸ್ಕೊಂಡು ಇನ್ನೂ ಕೊರಗ್ತಾ ಇದ್ದೀರಲ್ಲ? ನಾನ್ ಮಾಡಿದ ತಪ್ಪಿಗೆ ಈಗ ಕೊರಗ್ಬೇಕಾಗಿದೆ. ಅವತ್ತಿನ ದಿವಸ ನಿಮ್ಮನ್ನೆಲ್ಲ ಉಳ್ಸೋಕೋಸ್ಕರ ನೀವು ಮಾಡಿದ ಸೀನನ್ ಕೊಲೆನ ನನ್ ಮಗ ಮಾಡ್ದ ಅಂತ ಕೋರ್ಟಲ್ಲಿ ಸುಳ್ಳು ಹೇಳ್ಬಿಟ್ಟೆ. ಆದ್ರೆ ಈಗೇನಮ್ಮ? ಯಾರು? ಏನಮ್ಮ ಅದು? ಏನ್ರು, ಚೆನ್ನಾಗಿದ್ದೀರಾ? ಭದ್ರಾ, ನೀನು ಇಷ್ಟು ದಿವಸ ಎಲ್ಲೋಗಿದ್ಯೋ? ಮತ್ತೆ ಹೇಳ್ತೀನಿ. ಅವತ್ತು ಹಾವು ಹಿಡಿಯೋಕ್ ಬಂದಿದ್ದವರು ನನ್ನನ್ನ ಹೊಡೆದು ಹೂತ್ ಹಾಕಿದ್ದನ್ನ ನೋಡಿದ್ರು. ಅವ್ರು ನನ್ನನ್ನ ಗುಂಡಿಯಿಂದ ಹೊರಗೆ ತೆಗೆದು ನೋಡಿದಾಗ ನಾನು ಸತ್ತಿರ್ಲಿಲ್ಲ. ಮೊದಲಿನಿಂದ ಯೋಗಾಭ್ಯಾಸ ಮಾಡ್ತಿದ್ದರಿಂದ ಉಸಿರು ಬಿಗಿ ಹಿಡಿದಿದ್ದೆ. ನನ್ನನ್ನು ಕೊಲೆ ಮಾಡಿದ ಆದ್ವಾನಿ ಅವರಿಗೆಲ್ಲ ಶಿಕ್ಷೆ ಆಗ್ಲಿ ಅಂತ ಕಾದೆ. ಆದ್ರೆ ಅವ್ರು ಬಚಾವಾಗೋ ಅವಕಾಶ ಬಂದಿದ್ರಿಂದ ತುಂಗಾ ಕೋರ್ಟಲ್ಲಿ ನನ್ನ ಸಮಾಧಿ ತೋರಿಸ್ತೀನಿ ಅಂತ ಹೇಳಿದ್ದಕ್ಕೆ ಹಾವಾಡಿಗರ ಸಹಾಯದಿಂದ ನನ್ನ ಸಮಾಧಿ ಇದ್ದ ಗುಂಡಿಗೆ ಬೇರೆ ಒಂದು ಅಸ್ಥಿಪಂಜರನ್ ತಂದಿಟ್ಟೆ. ಆದ್ರೂ ಅವ್ರಿಗೆ ಶಿಕ್ಷೆ ಆಗದೆ ತಪ್ಪಿಸ್ಕೊಂಡ್ರು. ಇನ್ನು ಇವ್ರನ್ನ ಹೀಗೆ ಬಿಡಬಾರ್ದು ಅಂತ ನಾನೇ ಬಂದೆ. ಅಂತೂ ನೀನಿದ್ಯಲ್ಲ, ನಮ್ಗಷ್ಟೇ ಸಾಕು. ಆದ್ರೆ ಭದ್ರಾ, ಆ ಆದ್ವಾನಿ ಗ್ಯಾಂಗ್ನವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಹೌದು, ಒಬ್ಬೊಬ್ರನ್ನು ಚಂಡಾಡ್ಬಿಡ್ಬೇಕು. ಹೌದು ಭದ್ರ, ನಮಗಾಗಿರೋ ಅನ್ಯಾಯಕ್ಕೆ ನಾವು ಸೇರ್ ತೀರಿಸ್ಕೊಳ್ಳೇಬೇಕು. ತುಂಗ, ನೀನು ನಾನ್ ಸರಿಯಾಗಿ ಅಬ್ಬಾ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಬಿಡು. ಭದ್ರಾ, ನೀನಿರೋದಕ್ಕೆ ಒಂದು ಸೀಕ್ರೆಟ್ ಪ್ಲೇಸ್ ವ್ಯವಸ್ಥೆ ಮಾಡ್ತೀವಿ. ಅದುವರೆಗೂ ನೀನ್ ಪೊಲೀಸ್ನವ್ರ ಕಣ್ಣು ಮಾತ್ರ ಬೀಳ್ಬೇಡ. ಯಾಕೆ ಅಂದ್ರೆ ನೀನಿನ್ನೂ ಕಾನೂನು ದೃಷ್ಟಿಲಿ ಕೊಲೆಗಾರ. ಅದು ಅಲ್ಲದೆ ಇನ್ ಮುಂದೆ ನಮ್ ಸಿಂಡಿಕೇಟ್ಗೆ ನೀನೇ ಲೀಡರ್. ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ಬಿಟ್ರೆ ನೀನು ತುಂಗ ಜೋಡಿ ಹಕ್ಕಿಗಳಾಗಿ ಪ್ರೇಮ ಲೋಕದಲ್ಲಿ ವಿಹರಿಸಬಹುದು. ನೀನ್ ಸತ್ತಿಲ್ಲ, ಬದುಕಿದೆಯಾ ಅಂತ ಕೋರ್ಟಲ್ಲಿ ತೀರ್ಮಾನ ಆಗಿರೋದ್ರಿಂದ ಪೊಲೀಸ್ನವರು ನಿನ್ನನ್ನ ಹಿಡಿಯೋದಕ್ಕೆ ಕಾಯ್ತಾ ಇದ್ದಾರೆ. ಆದ್ರಿಂದ ನೀನು ಯಾರ ಕಣ್ಗೂ ಬೀಳ್ಬಾರ್ದು. ಆ ಆದ್ವಾನಿ, ಶಿವ, ಸೂರ್ಯ ಯಾವ ಸಮಯದಲ್ಲಿ ಎಲ್ಲೆಲ್ಲಿರ್ತಾರೆ ಅನ್ನೋದನ್ನ ಕಂಡು ಹಿಡಿದು ನಮ್ಮ ಹೆಜ್ಜೆ ಗುರ್ತು ಗೊತ್ತಾಗದಾಗೆ ಅವರನ್ನೆಲ್ಲ ಮುಗಿಸ್ಬಿಡ್ಬೇಕು. ಬೇಡ, ನೀವೇ ಸೀನನ್ ಮುಗಿಸಿರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ದ್ವೇಷ ಇದ್ದೇ ಇರುತ್ತೆ. ನೀನ್ ಹೇಳೋದು ಸರಿನೇ. ಇನ್ಮೇಲೆ ನಾವೆಲ್ಲ ಸಮಯ ನೋಡಿ ಹೊರಗೆ ತಲೆ ಇಡ್ಬೇಕು. ಏನಪ್ಪ
ದ್ವೇಷ ತೀರ್ಸ್ಕೊಳಕ್ ಹೋಗಿ ನೀವೇ ಬೆಂಕಿಲ್ ಬಿದ್ದಾಗಬಾರ್ದು. ಇಲ್ಲಮ್ಮ, ನೀನೇನು ಯೋಚನೆ ಮಾಡಬೇಡ. ಆ ನನ್ನ ಮಕ್ಕಳು ನಮಗೆ ಈ ಊರಿಗೆ ಮಾಡಿರೋ ಅನ್ಯಾಯ ಅನಾಚಾರಕ್ಕೆ ನಾವು ಸೇಟ್ ತೀರಿಸ್ಕೊಳ್ಳೇಬೇಕು. ನಾವು ಗುರಿ ಮುಟ್ಟಬೇಕು ಅಂದ್ರೆ ತುಂಗನ್ ಸಹಾಯ ಬೇಕು. ಅವಳು ಹುಚ್ಚಿ ತರ ನಟಿಸ್ಬೇಕು. ಏನ್ ತುಂಗ? ನಿನಗೋಸ್ಕರ ಹುಚ್ಚಿ ತರ ಏನು, ಬೇಕಾದ್ರೆ ಜೀವನ ತ್ಯಾಗ ಮಾಡ್ತೀನಿ. ಹಲೋ, ಓ ಪೊಲೀಸ್ ಮಾಮನ? ಏನ್ ಮಾಮ ಈ ಕಡೆ ಬರ್ಲೇ ಇಲ್ಲ, ಹಂಗೆ ಬಿಡು ಮಾಡ್ಕೊಂಡ್ ಬಾ ಒಂದಿನ. ಹಾ ಪದ್ಮಕ್ನವ್ರಿಗೆ ಕಲೆಕ್ಷನ್ ಎಲ್ಲ ಜೋರಾಗಿರಂಗೈತೆ. ಏನ್ ಪದ್ಮಕ್ಕ, ಎಳೆದ ಯಾವ್ದಾದ್ರು ಹೊಸ ಅಕ್ಕಿ ಬಂದೈತೋ ಹೆಂಗೆ? ನೋಡ್ದ್ಯ ಅವ್ನ್ ಬೆಳಗಿನ ಮಾತ್ನ? ನನ್ನ ಮನೆ ಅಂತಂದ್ರೆ ಹಳೆ ಕೆರೆ ಅನ್ಕೊಂಡ್ಯಾ? ಹರಿಯೋ ನದಿಗೆ ಹಾಕೋ ಡ್ಯಾಮ್ ಇದ್ದಂಗೆ, ಹೊಸ ನೀರ್ ಬರ್ತಾನೆ ಇರ್ತೈತೆ, ಹಳೆ ನೀರ್ ಕೊಚ್ಕೊಂಡು ಹೋಯ್ತಾನೆ ಇರುತ್ತೆ. ಪದ್ಮಕ್ಕ, ನಾನ್ ಬಂದೆ. ನಾನ್ ಚೆನ್ನಾಗಿದ್ದೀನಾ? ನನ್ ಸೀರೆ ಚೆನ್ನಾಗಿದ್ಯಾ? ಪದ್ಮಕ್ಕ, ನಾನ್ ನಿನ್ನ ಹತ್ರ ಪಾರ್ಟ್ ಟೈಮ್ ಜಾಬ್ ಮಾಡ್ಲಾ? ಇವಳೊಬ್ಳು ಕಡಿಮೆ ಆಗಿದ್ಲು. ಎಲ್ಲ ಬಡ್ಡಿ ಮಕ್ಳ, ನೀವ್ ಇಲ್ಲಿಗೋ ಬಂದ್ಬಿಟ್ರೇನ್ರೋ? ನಿಮ್ದು ಪಾರ್ಟ್ ಟೈಮ್ ಜಾಬಾ? ಚಿಕ್ಕಮ್ಮ ಯಾವ್ದೋ ಹೊಸ ಅಕ್ಕಿ ಬಂದೈತೆ, ಹಿಡಿದು ಒಳಗಾಕ್ಲಾ? ಅಯ್ಯ, ಇವಳು ಹಿಡ್ಕೊಂಡ್ ಗಂಟೆ ಬಾರಿಸ್ಲೇನೋ? ಹೋಗ್ದ ಹಾಸ್ಕಟ್ರ ಅವಳನ್ನ. ಏಯ್ ಹೋಗಿ ಆಚೆ. ಏಯ್ ಹೋಗಲ್ಲ, ನಾನ್ ಹೋಗಲ್ಲ ಅಂದ್ರೆ ಹೋಗಲ್ಲ. ಹೋಗಲ್ಲ ಅಂದ್ರೆ ಇವ್ರು ತರ್ತೀನಿ ನೋಡು. ದೂರ ಬಿಡು. ಮರಿಯಾ ಮಾರ್ಟಿನ ಡಾಲಿ ಜೂಲಿ ಬಂದ್ರೆ ಇವೇನ ನಿನ್ ಡ್ಯಾಲಿ ಜೋಲಿಗಳು? ಮಡ್ರಾಸಿ ಐತಿ, ಮಲಯಾಳಿ ಐತಿ, ಮಹಾರಾಷ್ಟ್ರ ಐತಿ, ನಿಂಗೆ ಯಾವ್ದು ಬೇಕೋ ನಾನು. ಒಳ್ಳೆ ಹಳ್ಳಿ ಸೊಗಡು ಅಲ್ವೇನೋ? ನೋಡಮ್ಮ, ನೀನ್ ಹಾಕಿರೋ ಸೆಂಟು ತುಂಬಾ ಚೆನ್ನಾಗಿ ವಾಸನೆ ಬರ್ತದೆ. ಹೋಗಿ ಸ್ನಾನ ಮಾಡ್ಕೊಂಬಾವ್. ಸ್ನಾನ ನಾನೇ ಮಾಡಿಸ್ತೀನಿ ಬಾರೆ. ಬಾರ, ನಾನು ನಿನಗೆ ಮಾಡ್ತೀನಿ. ಹಳ್ಳಿ ಹುಡುಗಿ ಅಂತ ಹುಡ್ಕೊಂಡಿದ್ದೆ, ಹಿಡ್ಕೊ ಹೋಗೋಳ್ನ. ಅವಳು ಒಳಗೋಗಿ ಸ್ನಾನ ಮಾಡ್ಕೊಂಡ್ ಬರೋದ್ರಲ್ಲಿ ಒಂದ್ ನಿಮಿಷ ಕಂಪ್ನಿ ಕೊಡ್ ಬಾ. ಪರವಾಗಿಲ್ಲ ಬಾ. ಪದ್ಮಕ್ಕಂಗ್ ಹೇಳ್ಬಿಡ್ತೀನಿ, ಬಿಡ್ತೀಯಲ್ವೋ? ಒಳ್ಳೆ ಬಾಡಿ ಅಂತ ಮುಟ್ಟಕ್ ಹೋದ್ರೆ ಒಳ್ಳೆ ಕಾರ್ಪೊರೇಷನ್ ಗಾಡಿ ಆಡ್ದಂಗ ತಗೊಂಡ್ ನನ್ ಮಗನೆ. ಬಿಯರ್ ಬೇಡ ಕಣೋ, ಬಿಯರ್ ಕುಡಿದ್ರೆ ಎಲ್ಲ ತಣ್ಣಗಾಗೋಗ್ತದೆ. ರಮ್ ಕುಡ್ ಜಿಮ್ ಅಂತ ಕೆಲ್ಸ ಶುರು ಹಚ್ಕಣ ನಡಿ. ಸರಿ ಮತ್ತೆ. ಏಯ್ ಸೋಡಾ ಬೇಡ ಕಣೋ, ಸುಕ್ಕ ಕುಡಿಯೋಣ. ಓ, ಸುಕ್ಕ ಕೊಡ್ ಸುಖ ಅನ್ಬೋಸದ ಮತ್ತಿನ್ನೇನು? ತಗ. Cheers. ಬಂದ್ಲು ನಿನಗೆ ಕುಡಿತಾ ಇರೋ ಲಾಲ್ ಫಸ್ಟ್. ನಾನು ಮಗನ ನಾನು ಹೇಳೋದು ಕೇಳ, ಲಾಲ್ ಫಸ್ಟ್ಗಳ. ನಾನ್ ಫಸ್ಟ್. ನಾನು ಹೇಳೋದು ಕೇಳ, ಲಾಲ್ ಫಸ್ಟ್ ಅಂದ್ರೆ ಫಸ್ಟ್ ಅಷ್ಟೇ. ನಾನು ಹೇಳೋದು ಕೇಳ್ಬೇಕಷ್ಟೇ.
ಈ ಕೊಲೆನ ಯಾರು ಮಾಡಿದ್ದು? ಇನ್ಯಾರು? ಭದ್ರಾನೆ. ಭದ್ರ ಸತ್ತು ದೇವ್ರ ಪಾದ ಸೇರಿ ಎಷ್ಟೋ ದಿವಸಗಳಾಗೋಯ್ತು. ఏం సార్ చెప్పేది? ఆ పొద్దు కోర్టులో మీరే భద్రుడు బతుకున్నాడని సాక్షి చెప్పి ప్రూవ్ చేస్త్రీ. ఇప్పుడు కాకి బట్టలు వేసుకుని మీరు చెప్పేస్తే మేమందరూ నమ్మేయాలనా? ನಿನ್ನೆ ರಾತ್ರಿ ಇವರಿಬ್ರು ನಮ್ಮ ಮನೆಗೆ ಬಂದಿದ್ರು, ಬಾಗಿಲು ತಕ್ಕೊಂಡು ಒಳಗೋದ್ರು. ನಾನೇನೋ ಮಾಮೂಲಿ ಗಿರಾಕಿ ಅಂತ ಅಡ್ಜಸ್ಟ್ ಮಾಡಿದೆ. ಅಷ್ಟ್ರಲ್ಲಿ ಢಮಾರ್ ಅಂತ ಶಬ್ದ ಆಯ್ತು. ಇದೇನಪ್ಪ ಬಾಂಬ್ ಬಿದ್ದಂಗ ಆಯ್ತಲ್ಲ ಅಂತ ನೋಡ್ತೀನಿ. ಭದ್ರ ಅಬ್ಬಬ್ಬಬ್ಬ ಅದೇನೋ ಅವತಾರ. ಗಡಾರ್ ಅಂತ ಎಗಿರ್ದ, ಬಡಾರ್ ಅಂತ ಬಿದ್ದ, ಬಾಟ್ಲಿಗೆ ತಗೊಂಡ್ ತಿವ್ದ. ಇವರಿಬ್ರು ಸತ್ರು. ಹಾಗಾದ್ರೆ ಪೊಲೀಸ್ನವ್ರು ಬಂದ ಮೇಲೆ ಕೊಲೆಗಾರ ಯಾರು ಅಂತ ಕಂಡಿಡಿದೆ ಹಿಡಿತಾರೆ. ಕಂಡಿಡಿಲೇಬೇಕು ಅವರು. ಯಾರನ್ನ ಯಾವಾಗ ಎಲ್ಲಿ ಹೇಗೆ ಹಿಡಿಬೇಕು ಅಂತ ನಮಗ್ ಗೊತ್ತಿದೆ. ದಾರಿ ಬಿಡಿ. ಅಯ್ಯಯ್ಯೋ, ಯಾರೋ ಇವ್ರನ್ನ ರೇಪ್ ಮಾಡಿ ನೇತ್ ಹಾಕ್ಬಿಟ್ಟಿದ್ದಾರೆ. ಹಂಗೆ ಆಗಬೇಕು, ಹಲ್ಲು ಮುರಿಬೇಕು, ನೀನ್ ಅಳಬೇಕು. ನನ್ ಮಕ್ಳ ರೇಪ್ ಮಾಡ್ತೀರಾ? ರೇಪು ಅದಕ್ಕೆ ನಿಮ್ಗೆ ಎಂಥ ಗತಿ ಬಂದಿರೋದು. ಯಾರೋ ನಿಮ್ ಯೋಗ್ಯತೆ ನೋಡಿ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ಹಂಗೆ ಆಗಬೇಕು. ಇಲ್ಲ, ಎಲ್ಲ ಸುಳ್ಳು. ಆ ಭದ್ರನ್ ತಲೆ ಹೊಡೆದು ಗುಂಡಿಯಲ್ಲಿ ಮಣ್ಣಕ್ಕೆ ಮುಚ್ಚಿದೀವಿ. ಅವನ ಸಮಾಧಿ ಮೇಲೆ ನಾನೇ ತಕ ತಕ ಅಂತ ಕುಂದಿದ್ದೀನಿ. ಅವನೆಲ್ಲಿಂದ ಬರ್ತಾನೆ? ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಭದ್ರ ಸತ್ತು ಕೊಯ್ತು ಹೋಗ್ಬಿಟ್ಟಿದ್ದಾನೆ. ಅವನ ಮೂಳೆನ ದನದ ಮೂಳೆ ಅಂತ ತಿಳ್ಕೊಳ್ಳೋಕೆ ನಾವೇ ಮಾಡಿಸಿದೀವಿ. ಅದನ್ನ ಸರ್ಕಾರದವರು ಸೀಸ್ ಮಾಡಿ ಸೀಲ್ ಹಾಕಿದ್ದಾರೆ. ಅವನೆಲ್ಲಿಂದ ಬರ್ತಾನೆ? ಆಕಾಶದಿಂದ ಬರ್ತಾನೆ. ಹಂಗಲ್ಲ ಸರ್, ಪದ್ಮಕ ಹೆಣಗಲ್ ಸಮೇತ ಪೊಲೀಸ್ನವ್ರ ಮುಂದೆ ಸಾಕ್ಷಿ ಹೇಳವಳೆ. ಆ ಮಾತು ಸುಳ್ಳ? ಭದ್ರ ಬದುಕಿದ್ದಾನೆ. ನಾನು ರಾತ್ರಿ ಅವನ ಜೊತೆ ಬಡ್ದಾಡಿದ್ದೀನಿ. ನನ್ನ ಎದುರಿಗೆ ನಿಮ್ಮವರನ್ನ ಕ್ಲೋಸ್ ಮಾಡಿದ್ದಾನೆ. ಸುಳ್ಳು, ಇದೆಲ್ಲ ಸುಳ್ಳು. ನನಗ್ ಗೊತ್ತು. ಇದಕ್ಕೆಲ್ಲ ಲಾಯರೇ ಕಾರಣ. ನಮ್ಮ ಮೇಲಿನ ದ್ವೇಷಕ್ಕೆ ಭದ್ರ ಬದುಕಿದ್ದಾನೆ ಅಂತ ಕೋರ್ಟ್ನಲ್ಲಿ ಕೂಗಾಡಿದ್ಲು. ಆ ಜಡ್ಜು ಪೊಲೀಸ್ನವರು ನಾ ಮಾಡ್ದ ನನ್ನ ಮಕ್ಕಳು ಅದನ್ನ ನಂಬಿದ್ರು. ಅವನಲ್ಲಿಂದ ಬರ್ತಾನೆ? ಸಾಧ್ಯನೇ ಇಲ್ಲ. ಇದ್ರ ಮೂಲ ಏನು ಅಂತ ಕಂಡಿಡ್ತೀನಿ. ಅದನ್ನ ಮುಗಿಸ್ತೀನಿ. ಭದ್ರ 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 ಬಂದ್ಬಿಟ್ಟ. ಯಾಕೆ ಶಿವಣ್ಣ, ಯಾಕೆ ಹಿಂಗೆ ಎದ್ಕೊಂತಿದ್ಯಾ? ಭದ್ರ ಬಂದ್ಬಿಟ್ಟ. ನಾನ್ ಭದ್ರ ಅಲ್ಲ. ಭದ್ರ ಭದ್ರ ಅಲ್ವಾ? ಅಲ್ಲ. ನೀನ್ ಭದ್ರ ಅಲ್ವಾ? ಅಲ್ಲ. ಪುಲ್ಕೇಶಿ, ಜೀವ ಗಾಬರಿ ಆಗಿದ್ದಾನೆ, ಕರ್ಕೊಂಡೋಗು. ಗಜಪತಿ ರಾವ್ ರವರ ಪತ್ನಿ ಶ್ರೀಮತಿ ಶಾಂತಾರವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಮೆಡಿಕಲ್ ರಿಪೋರ್ಟ್ ತಿಳಿಸಿರುವುದರಿಂದ ಕೊಲೆ ಆಪಾದನೆಯಿಂದ ಗಜಪತಿ ರಾವ್ ಅವರನ್ನು ಬಿಡುಗಡೆ ಮಾಡಲಾಗಿದೆ. ನೀನ್ ಭದ್ರ ಅಲ್ಲ ತಾನೆ? ಅಯ್ಯೋ, ಹತ್ತೋ ಮೇಲೆ, ಹತ್ತೋ ಮೇಲೆ. ತಗೋ, ಕಟ್ಟೋ ಹಗ್ಗನ. ಕಟ್ಕೊಳ್ಳೋ ಕುಕ್ಕೆಗೆ. ಯಾಕೆ? ನಿನ್ನಂಥವ್ರು ಬದುಕಿರಬಾರ್ದು, ಅದಕ್ಕೆ. ಬೀಳೋ ಕೆಳಗೆ, ಬೀಳೋ ಕೆಳಗೆ.
ಏನೇ ಎಲ್ಲ ನಿನ್ನ ಮಗ ಭದ್ರ ಏನೇ ಭದ್ರನ್ ಹುಟ್ಟಿಸಿದ ಅಪ್ಪನೇ ಯಾವತ್ತೂ ಈ ತರ ಕೇಳಿರ್ಲಿಲ್ಲ. ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಜವಾಬ್ ಕೊಡು. ಭದ್ರ ಎಲ್ಲಿ? ಅವನೆಲ್ಲಿದ್ದಾನೆ? ಮಣ್ಣಲ್ಲಿ ಮಣ್ಣಾಕ್ ಹೋದ. ತಲಹರಟೆ ಮಾಡಬೇಡ. ಮಗನ್ ಕಳ್ಕೊಂಡಿರೋ ನಾನ್ ತಲಹರಟೆ ಮಾಡ್ತಿದ್ದೀನೋ ಇಲ್ಲ ಸತ್ತಿರೋ ನನ್ ಮಗ ಬದುಕಿದ್ದಾನೆ ಅಂತ ನೀನ್ ತಲಹರಟೆ ಮಾಡ್ತಿದ್ಯೋ? ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಸಾಯಿಸ್ತಾ ಇರೋ ಆ ನಿನ್ನ ಮಗ ಭದ್ರನ ಇಲ್ಲಿಗೆ ಹ್ಯಾಕ್ ಕರೆಸ್ಬೇಕು ಅಂತ ನನಗ್ ಗೊತ್ತು. ಕೂಗು, ಇನ್ನೂ ಕೂಗು, ಜೋರಾಗಿ ಕೂಗು. ನಿನ್ನ ಮಗ ಬರೋವರೆಗೂ ಕೂಗ್ತಾನೇ ಇರು. ಹೇಳ್ಕೊಳ ಅವಳನ್ನು. ಹೋಗೆ ನಿನ್ನ ಭದ್ರನ ಬರ್ತಾನ ಇಲ್ವ ನೋಡ. ಹೋಗೆ ನಿನ್ನ ಭದ್ರನ. ಇಷ್ಟೊಂದು ಜನಗಳ ಎದುರಿಗೆ ನಿನ್ನ ಮಗ ಭದ್ರ ನಮ್ಮ ಹುಡುಗರನ್ನ ಸಾಯಿಸಿ ಹೆಣಗಳನ್ನ ನಾಯಿಗಿಂತ ಕಡಿಯಾಗಿ ಸರ್ಕಲ್ ನಲ್ಲಿ ನೇತಾಗ್ಲಿಲ್ಲ. ಅದಕ್ಕೆ ನೀನು ಇವತ್ತು ಉಚಿತರ ಕುಡಿಬೇಕು.
ಹೊಂದಿರೋದು ದೇಶದ್ರೋಹಿಗಳನ್ನೇ ಆಗಿರಬಹುದು, ಆದರೂ ಕೊಲೆಗಾರನೇ. ಈ ಎಲ್ಲ ಅಪರಾಧಗಳ ಹಿಂದೆ ಯಾರಿದ್ದಾರೆ ಇರೋದು ನಿಮಗ್ ಚೆನ್ನಾಗಿ ಗೊತ್ತಿದೆ. ಕಮಾನ್, ಇಲ್ಲದೆ ಹೋದ್ರೆ ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಬೇಡ, ಬೇರೆ ಯಾರನ್ನೂ ಅರೆಸ್ಟ್ ಮಾಡಬೇಡಿ. ಇವರೆಲ್ಲ ಸೇರಿ ನನ್ನ ತಂಗಿನ ಸಾಯಿಸಿದ್ರು. ಅದಕ್ಕೆ ಚಾಕು ತಗೊಂಡು ನಾನೇ ತಿವಿದು ಸಾಯಿಸಿದ್ದೀನಿ. ನನ್ನೇನು ಅರೆಸ್ಟ್ ಮಾಡಿ. ಅಯ್ಯೋ ನನ್ ಕಂದ. ಇಲ್ಲ, ಈ ಮಗು ಹೇಳ್ತಾ ಇರೋದೆಲ್ಲ ಸುಳ್ಳು. ಈ ಮಗು ಮತ್ತೆ ನಂಬೇಡಿ. ಈ ಕೊಲೆ ಮಾಡಿರೋಳು ನಾನು. ಇಲ್ಲ, ಈ ಕೊಲೆಗಳನ್ನ ನಾನೇ ಮಾಡಿದ್ದು. ಇವನು ನಮ್ಮ ಅತ್ತೆನ ಎಲ್ಲರ ಮುಂದೆ ಕುಣಿ ಅಂತ ಹಿಂಸೆ ಮಾಡ್ದ. ನನ್ನನ್ನ ಕೆಡ್ಸಿ ಅಂತ ಹುಚ್ಚಂತರ ಕೆಚ್ಕೊಂಡ. ಅದಕ್ಕೆ ನಾನು ಈ ಕೊಲೆಗಳನ್ನ ಮಾಡಿದ್ದು. ನಾನೇ ಅಪರಾಧಿ. ನನ್ನನ್ನು ಅರೆಸ್ಟ್ ಮಾಡಿ. ಇವ್ರುಗಳು ಹೇಳ್ತಾ ಇರೋದೆಲ್ಲ ಸುಳ್ಳು. ಇವ್ರುಗಳ ಕಡೆಯವರು ಹಾಡಿದ ಹುಡುಗಾಟಕ್ಕೆ ನನ್ನ ತಂಗಿ ಬಾಳ್ ಹಾಳಾಗೋಯ್ತು. ಈ ಊರಿನ ಜನಗಳ ಜೀವನ ಗೋಳ್ ಆಗೋಯ್ತು. ಅದಕ್ಕೆ ಇವ್ರನ್ನೆಲ್ಲ ಕೊಲೆ ಮಾಡುದು ನಾನು ಸರ್. ನನ್ನನ್ನು ಅರೆಸ್ಟ್ ಮಾಡಿ. ಅಣ್ಣ, ಮೈ ಡಿಯರ್ ರೆಸ್ಪೆಕ್ಟಬಲ್ ಸರ್, ಬೇಡ ಹೇಳ್ತಾ ಇರೋದೆಲ್ಲ ಸುಳ್ಳು. ಈ ಕ್ರಿಮಿನಲ್ಸ್ ಗಳಿಂದ ನೇರವಾಗಿ ಆಘಾತ ಆಗಿರೋದು ನನಗೆ. ಸಹಿಸ್ಕೊಳಕ್ಕಾಗದೆ ಇರೋಂತ ಅವಮಾನ, ಅನ್ಯಾಯ ಆಗಿರೋದು ನನಗೆ. ಮನೆ ಒಳಗ್ ನುಗ್ಗಿ ನನ್ನ ಬೆತ್ತಲೆ ಮಾಡಿ ನನ್ನ ಶೀಲನ ಲೂಟಿ ಮಾಡಿದ್ರು. ಆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಕಾನೂನನ್ನ ನನ್ನ ಕೈ ತಗೊಂಡೆ. ಇವ್ರನ್ನೆಲ್ಲ ಕೊಲೆ ಮಾಡಿದ್ದೀನಿ. ಯು ಕ್ಯಾನ್ ಅರೆಸ್ಟ್ ಮೀ, ಯು ಕ್ಯಾನ್ ಪನಿಷ್ ಮೀ. ದಯವಿಟ್ಟು ನನ್ನ ಮಾತು ಕೇಳಿ. ಆವೇಶದಲ್ಲಿ ನಾನು ನನ್ನ ಹೆಂಡತಿನ ಕಳ್ಕೊಂಡೆ. ನನ್ನ ತಂಗಿ ಮಗ ಭದ್ರನ ಕೊಲೆ ಆಯ್ತು. ಇದನ್ನೆಲ್ಲ ಕಣ್ಣಾರೆ ಕಂಡ ನನ್ನ ಮಗಳು ಹುಚ್ಚಿ ಆದ್ಲು. ಇಷ್ಟಕ್ಕೆಲ್ಲ ಕಾರಣರಾದಂತ ಇವರನ್ನೆಲ್ಲ ತುಂಡು ಮಾಡಿದೆ. ನಾನೇ ನಿಜವಾದ ಅಪರಾಧಿ. ನನ್ನ ಅರೆಸ್ಟ್ ಮಾಡಿ. ನನ್ನ ಪ್ರೀತಿಯ ಜನಗಳೇ, ಸುಮ್ನೆ ಯಾರು ಅಪರಾಧಿಗಳಾಗೋದು ಬೇಕಾಗಿಲ್ಲ. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ. ನಾನೇ ಇವ್ರನ್ನೆಲ್ಲ ಕೊಲೆ ಮಾಡಿದ್ದೀನಿ. ನಾನು ಕೊಲೆನೇ ಮಾಡಿರ್ಬೋದು, ಆದ್ರೆ ಶಾಂತವಾಗಿರಬೇಕಾದ ಸಮಾಜಕ್ಕೆ ಬೇಡವಾದ ಬೆಂಕಿ ಮುಳ್ಳುಗಳನ್ನ ಕಿತ್ತು ಹಾಕಿದ ತೃಪ್ತಿ ನನಗಿದೆ. ನೀವೀಗ ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ, ಅನುಭವಿಸೋದಕ್ಕೆ ನಾನು ತಯಾರಾಗಿದ್ದೀನಿ.